All my dear students, in the previous class we have discussed about the covalent bond breaks in two ways. One is homolytic bond fission and heterolytic bond fission. This homolytic bond fission is also called as the homolysis and heterolytic bond fission is also called as the heterolysis ಅಂತ ಕೂಡ ಕರಿತೀವಿ. ಅದರ ಜೊತೆಗೆ and one more we are going to discuss in the homolytic fission we are going to getting the fragment. ಒಂದು fragment ಸಿಗುತ್ತೆ, ಆ fragmenಟಿಗೆ ನಾವು free radical ಅಂತ ಕರಿತೀವಿ. So free radical ಅಂತ ಹೇಳಿದ್ರೆ an atom of the group of atoms which contains unpaired electrons or odd number of electrons. So that we can call it as a free radical ಅಂತ ಕರಿತೀವಿ. ಯಾವುದಾದ್ರು ಒಂದು ಸ್ಪೀಸಿಯನ್ನು ಬರೆದು ಮೇಲ್ಭಾಗದಲ್ಲಿ ಒಂದು ಚುಕ್ಕೆಯನ್ನು ಇಟ್ಟರೆ that we can call it as the free radical ಅಂತ ಕರಿತೀವಿ. ಅದು ಒಂದು ಫ್ರಾಗ್ಮೆಂಟ್ ಬಂದರೆ ಅದನ್ನು ಹೋಮೋಲಿಟಿಕ್ ಫಿಷನ್ ಅಂತ ಕರಿತೀವಿ. ಅದೇ ಹೆಟರೋಲಿಟಿಕ್ ಫಿಷನ್ನಲ್ಲಿ ವಿ ಆರ್ ಗೋಯಿಂಗ್ ಟು ಅಬ್ಸರ್ವ್ ಟೂ ಸ್ಪೀಸೀಸ್, ಎರಡು ಸ್ಪೀಸೀಸ್ ಬರುತ್ತೆ, ಎರಡು ಅಯಾನ್ ಸ್ಪೀಸೀಸ್ ಬರುತ್ತೆ. ಅದರಲ್ಲಿ ಒಂದು ಪಾಸಿಟಿವ್ ಚಾರ್ಜ್ ಇರುತ್ತೆ, ಇನ್ನೊಂದಿಗೆ ನೆಗೆಟಿವ್ ಚಾರ್ಜ್ ಇರುತ್ತೆ. ಸೊ ಪಾಸಿಟಿವ್ ಇರೋದನ್ನು ನಾವು ಕಾರ್ಬೋಕ್ಯಾಟನ್ ಅಂತ ಕರಿತೀವಿ. ಸೊ ಕಾರ್ಬನ್ ಆಟಮ್ ಕ್ಯಾರಿಂಗ್ ಪಾಸಿಟಿವ್ ಚಾರ್ಜ್ ಆರ್ ಕಾರ್ಬನ್ ಆಟಮ್ ಬೇರಿಂಗ್ ಪಾಸಿಟಿವ್ ಚಾರ್ಜ್ ಈಸ್ ಕಾಲ್ಡ್ ಎಸ್ ದ ಕಾರ್ಬೋಕ್ಯಾಟನ್. ಸೊ ಕಾರ್ಬನ್ ಆಟಮ್ ಬೇರಿಂಗ್ ನೆಗೆಟಿವ್ ಚಾರ್ಜ್ ಕ್ಯಾರೀಸ್ ದಟ್ ವಿ ಕ್ಯಾನ್ ಕಾಲ್ ಇಟ್ ಎಸ್ ದ ಕಾರ್ಬ್ಯಾನ್ ಅಯಾನ್ ಅಂತ ಕೂಡ ಕರಿತೀವಿ. ಅದನ್ನು ಕಾರ್ಬೋನಿಯಂ ಅಯಾನ್ ಅಂತ ಕೂಡ ನಾವು ಕರಿತಾ ಹೋಗ್ತೀವಿ. ಸೊ ಇವೆರಡು ಕಾನ್ಸೆಪ್ಟ್ಸನ್ನು ನಾವು ಪ್ರೀವಿಯಸ್ ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ. ಅದರ ಜೊತೆಗೆ ಇನ್ನೊಂದು ಸ್ವಲ್ಪ ನಾನು ಜಸ್ಟ್ ಕ್ಲೂ ಕೊಟ್ಟಿದ್ದೆ ಜನರಲ್. ಕ್ಲೂ ಮೀನ್ಸ್ ಜಸ್ಟ್ ಇಂಟ್ರೊಡ್ಯೂಸ್ ಮಾಡಿದ್ದೆ. ಸೊ 4 ಥರ ಎಫೆಕ್ಟ್ಸ್ನ ನಾವು ನೋಡ್ತೀವಿ. ಅಂದರೆ ಎಲೆಕ್ಟ್ರಾನ್ ಡಿಸ್ಪ್ಲೇಸ್ಮೆಂಟ್ ಎಫೆಕ್ಟ್ ಅಂತ ಕರಿತೀವಿ, ಎಲೆಕ್ಟ್ರಾನ್ ಡಿಸ್ಪ್ಲೇಸ್ಮೆಂಟ್ ಇನ್ ರಿಯಾಕ್ಷನ್ ಮೆಕ್ಯಾನಿಸಮ್ಸ್ ಅಂತ ಕರಿತೀವಿ. ಅದು ಎಲೆಕ್ಟ್ರಾನ್ ಡಿಸ್ಪ್ಲೇಸ್ಮೆಂಟ್ ಇನ್ ರಿಯಾಕ್ಷನ್ ಮೆಕ್ಯಾನಿಸಮ್ಸ್ ಅಂತ ನೋಡೋದಾದರೆ ನಾವು 4 ಕೈಂಡ್ಸ್ ಆಫ್ ಎಫೆಕ್ಟ್ಸನ್ನು ನಾವು ಎಲೆಕ್ಟ್ರಾನ್ ಡಿಸ್ಪ್ಲೇಸ್ಮೆಂಟಲ್ಲಿ ನೋಡ್ಬೋದು. ಯಾವುದು ಎಲೆಕ್ಟ್ರಾನ್ ಡಿಸ್ಪ್ಲೇಸ್ಮೆಂಟ್ ಯಾವ ರೀತಿ ಆಗುತ್ತೆ, ಅಲ್ಲಿ ಏನು ಪರ್ಮನೆಂಟಾಗಿ ಎಲೆಕ್ಟ್ರಾನ್ ಡಿಸ್ಪ್ಲೇಸ್ಮೆಂಟ್ ಆಗುತ್ತೋ ಅಥವಾ ಟೆಂಪ್ರರಿ ಆಗುತ್ತೋ ಅಥವಾ ಡಿಸ್ಪ್ಲೇಸ್ಮೆಂಟ್ ಆಗ ಏನು ರಿಕ್ವೈರ್ಮೆಂಟ್ ಬೇಕು ಅದಕ್ಕೆ, ಇದೆಲ್ಲ ನಾವು ಸ್ಟಡಿ ಮಾಡುವಾಗ ಸೊ 4 ಥರ ಎಲೆಕ್ಟ್ರಾನ್ ಡಿಸ್ಪ್ಲೇಸ್ಮೆಂಟ್ ಎಫೆಕ್ಟ್ ನಾವು ನೋಡ್ತೀವಿ. ಅದನ್ನು ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದ್ದೀನಿ. ಸೊ ಅದು ಯಾವ್ಯಾವುದಪ್ಪ ಅಂದರೆ ಇಂಡಕ್ಟಿವ್ ಎಫೆಕ್ಟು, ಮೆಸೋಮೆರಿಕ್ ಎಫೆಕ್ಟು, ಸೊ ಅದರ ಜೊತೆಗೆ ಎಲೆಕ್ಟ್ರೋಮೆರಿಕ್ ಎಫೆಕ್ಟ್, ಮತ್ತೊಂದು ಹೈಪರ್ ಕಾಂಜುಗೇಷನ್ ಅಂತ ಈ 4 ಎಲೆಕ್ಟ್ರಾನ್ ಡಿಸ್ಪ್ಲೇಸ್ಮೆಂಟ್ ಎಫೆಕ್ಟ್ಸನ್ನು ನಾವು ನೋಡ್ತೀವಿ. ಸೊ ಅದರ ಜೊತೆಗೆ ಜಸ್ಟ್ ಒನ್ ಬೈ ಒನ್ ಎಕ್ಸಾಂಪಲ್ಸ್ ಟೈಪ್ಸ್ ಆಫ್ ಅಂತ ಬರ್ತಾ ಹೋಗುತ್ತೆ, ಆ ಟೈಪ್ಸ್ಗಳನ್ನ ನೋಡ್ತಾ ಹೋಗೋಣ. ಸೊ ಅದನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನೊಂದು ಸಣ್ಣ ಕಾನ್ಸೆಪ್ಟ್ ಇದೆ, ನ್ಯೂಕ್ಲಿಯೋಫೈಲ್ಸ್ ಮತ್ತು ಎಲೆಕ್ಟ್ರೋಫೈಲ್ಸ್ ಅಂದರೆ ಏನು, ವಾಟ್ ಆರ್ ಎಲೆಕ್ಟ್ರೋಫೈಲ್ಸ್ ಆ್ಯಂಡ್ ನ್ಯೂಕ್ಲಿಯೋಫೈಲ್ಸ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಆ ಎಲೆಕ್ಟ್ರೋಫೈಲ್ಸ್ ನ್ಯೂಕ್ಲಿಯೋಫೈಲ್ಸ್ನ ಸ್ಟಾರ್ಟ್ ಮಾಡಿಬಿಟ್ಟು ನಾವು ಎಲೆಕ್ಟ್ರಾನ್ ಡಿಸ್ಪ್ಲೇಸ್ಮೆಂಟ್ ಎಫೆಕ್ಟಿಗೆ ಹೋಗೋಣ. ಸೊ ಐ ಆಮ್ ಗೋಯಿಂಗ್ ಟು ಸ್ಟಾರ್ಟ್ ದ ಫಸ್ಟ್ ಒನ್ ಇಸ್ ಎಲೆಕ್ಟ್ರೋಫೈಲ್ಸ್ ಆ್ಯಂಡ್ ನ್ಯೂಕ್ಲಿಯೋಫೈಲ್ಸ್. ನೋಡಿ, electrophiles and nucleophiles. Electrophiles and nucleophiles. ನಿಮಗೆಲ್ಲ ಗೊತ್ತಿದೆ, ನಾನು ಹೇಳಿದ್ದೀನಿ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ಕೂಡ ಕರಿತೀವಿ, ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ಕರಿತೀವಿ. ಎಲೆಕ್ಟ್ರೋಫೈಲ್ಸ್ ಅಂತಂದರೆ ನೆನಪಲ್ಲಿ ಇಟ್ಕೊಂಡ್ಬಿಡಿ, ಅದು ಪಾಸಿಟಿವ್ ಚಾರ್ಜ್ ಇರುತ್ತೆ. ಎ ಸ್ಪೀಸೀಸ್ ಕ್ಯಾರೀಸ್ ಪಾಸಿಟಿವ್ ಚಾರ್ಜ್, ದಟ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ಎಲೆಕ್ಟ್ರೋಫೈಲ್ ಅಂತ ಕರಿತೀವಿ. ಯಾವುದಾದ್ರೂ ಒಂದು ಸ್ಪೇಸ್ಗೆ ನೆಗೆಟಿವ್ ಚಾರ್ಜ್ ಇದ್ದರೆ ಅದನ್ನು ನಾವು ನ್ಯೂಕ್ಲಿಯೋಫೈಲ್ ಅಂತ ಕರಿತೀವಿ. ಒಂದೊಂದು ಸ್ಟಡಿ ಮಾಡ್ತಾವಣ. ದ ಫಸ್ಟ್ ಒನ್ ಈಸ್ ಎಲೆಕ್ಟ್ರೋಫೈಲ್. ದ ಫಸ್ಟ್ ಒನ್ ಈಸ್ ಎಲೆಕ್ಟ್ರೋಫೈಲ್. ಸೊ ವಾಟ್ ಆರ್ ಎಲೆಕ್ಟ್ರೋಫೈಲ್ಸ್? ಎಲೆಕ್ಟ್ರೋಫೈಲ್ಸ್ ಅಂದರೆ ಏನು? ವಾಟ್ ಆರ್ ಎಲೆಕ್ಟ್ರೋಫೈಲ್ಸ್? ಸೊ ಇಲ್ಲಿ ಎನಿ ಪಾಸಿಟಿವ್ಲಿ ಚಾರ್ಜ್ಡ್ ಸ್ಪೀಸೀಸ್, ಯಾವುದೊಂದು ಪಾಸಿಟಿವ್ ಚಾರ್ಜ್ ಅಂತ ಕರಿತೀವಿ ಅದೆಲ್ಲದೇ. ಸೊ ಎಲೆಕ್ಟ್ರೋಫೈಲ್ಸ್ ಆರ್ ಎಲೆಕ್ಟ್ರಾನ್ ಡಿಫಿಷಿಯೆಂಟ್ ಸ್ಪೀಸೀಸ್ ಆರ್ ಎಲೆಕ್ಟ್ರಾನ್ ಪೇರ್ ಅಕ್ಸೆಪ್ಟರ್ಸ್ ಅಂತ ಕರಿತೀವಿ. ಸೊ ವಾಟ್ ಆರ್ ಎಲೆಕ್ಟ್ರೋಫೈಲ್ಸ್ ಅಂತ ಹೇಳಿದ್ರೆ ಎಲೆಕ್ಟ್ರೋಫೈಲ್ಸ್ ಆರ್ ಎಲೆಕ್ಟ್ರಾನ್ ಡಿಫಿಷಿಯೆಂಟ್ ಸ್ಪೀಸೀಸ್. ಎಲೆಕ್ಟ್ರೋಫೈಲ್ಸ್ ಆರ್ ಎಲೆಕ್ಟ್ರಾನ್ ಡಿಫಿಷಿಯೆಂಟ್ ಸ್ಪೀಸೀಸ್ ಆರ್ ಎಲೆಕ್ಟ್ರಾನ್ ಪೇರ್ ಅಕ್ಸೆಪ್ಟರ್ಸ್. ಎಲೆಕ್ಟ್ರಾನ್ ಪೇರ್ ಅಕ್ಸೆಪ್ಟರ್ಸ್ ಅಂತ ಕೊಡ್ತು ನೋಡಿ. ಎಲೆಕ್ಟ್ರೋಫೈಲ್ಸ್ ಆರ್ ಎಲೆಕ್ಟ್ರಾನ್ ಡಿಫಿಷಿಯೆಂಟ್ ಸ್ಪೀಸೀಸ್ ಆರ್ ಎಲೆಕ್ಟ್ರಾನ್ ಪೇರ್ ಅಕ್ಸೆಪ್ಟರ್ಸ್ ಆರ್ ಆಲ್ಸೋ ಕಾಲ್ಡ್ ಆಸ್ ಲೇವಿಸ್ ಆಸಿಡ್ಸ್. ಲೇವಿಸ್ ಆಸಿಡ್ಸ್ ಅಂತ ಕೂಡ ಕರಿತೀವಿ. ಕ್ಲಿಯರ್? ಎಲೆಕ್ಟ್ರೋಫೈಲ್ಸ್ ಅಂದರೆ ಎಲೆಕ್ಟ್ರಾನ್ ಡಿಫಿಷಿಯೆಂಟ್, ಎಲೆಕ್ಟ್ರಾನ್ಸ್ಗಳ ಕೊರತೆ ಇರುತ್ತೆ. ಎಲೆಕ್ಟ್ರಾನ್ ಅಕ್ಸೆಪ್ಟ್ಸ್ ಜನರಿಗೆ. ಸೊ ಎಲೆಕ್ಟ್ರಾನ್ ಪೇರ್ ಅಕ್ಸೆಪ್ಟರ್ ಅಂದರೆ ಎಲೆಕ್ಟ್ರಾನ್ಸ್ಗಳನ್ನ ಕೊಡೋದ್ರಿಂದ ಅದು ಎಲೆಕ್ಟ್ರಾನ್ ಡಿಫಿಷಿಯೆಂಟ್ ಆಗಿರುತ್ತೆ. ಎಲೆಕ್ಟ್ರಾನ್ ಡಿಫಿಷಿಯೆಂಟ್ ಅಂತ ಹೇಳಿದ್ರೆ ಎಲೆಕ್ಟ್ರಾನ್ ಜಾಸ್ತಿ ಇರಲ್ಲ, ಎಲೆಕ್ಟ್ರಾನ್ಸ್ಗಳ ಕೊರತೆ ಇರುತ್ತೆ. ದಟ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ಎಲೆಕ್ಟ್ರೋಫೈಲ್ಸ್ ಆರ್ ಎಲೆಕ್ಟ್ರಾನ್ ಡಿಫಿಷಿಯೆಂಟ್ ಸ್ಪೀಸೀಸ್ ಆರ್ ಎಲೆಕ್ಟ್ರಾನ್ ಪೇರ್ ಅಕ್ಸೆಪ್ಟರ್ಸ್. ಎಲೆಕ್ಟ್ರಾನ್ಸ್ಗಳು ತೊಗೊಳಕ್ಕೆ ರೆಡಿ ಇರ್ತಾರೆ. ಆರ್ ಆಲ್ಸೋ ಕಾಲ್ಡ್ ಆಸ್ ದ ಲೇವಿಸ್ ಆಸಿಡ್ಸ್ ಅಂತ ಕರಿತೀವಿ. ಕ್ಲಿಯರ್? ಸೊ ಇಲ್ಲಿ ಹೇಳುವಾಗ ನಾವೇನಂತ ಹೇಳ್ತೀವಪ್ಪ ಅಂತಂದರೆ ಎಲೆಕ್ಟ್ರೋಫೈಲ್ಸ್ ಆರ್ ಎಲೆಕ್ಟ್ರಾನ್ ಡಿಫಿಷಿಯೆಂಟ್ ಸ್ಪೀಸೀಸ್ ಆರ್ ಎಲೆಕ್ಟ್ರಾನ್ ಪೇರ್ ಅಕ್ಸೆಪ್ಟರ್ಸ್ ಆರ್ ಆಲ್ಸೋ ಕಾಲ್ಡ್ ಆಸ್ ದ ಲೇವಿಸ್ ಆಸಿಡ್ಸ್ ಅಂತ ಕೂಡ ನಾವು ಕರಿತೀವಿ. ಸೊ ಇಲ್ಲಿ ಇದರಲ್ಲಿ ನೆಕ್ಸ್ಟ್ ಬರುತ್ತೆ ಟೈಪ್ಸ್ ಆಫ್ ಎಲೆಕ್ಟ್ರೋಫೈಲ್ಸ್ ಅಂತ ನೋಡ್ತೀವಿ. ಸೊ ವಾಟ್ ಆರ್ ಟೈಪ್ಸ್ ಆಫ್? ನೆಕ್ಸ್ಟು
ಕ್ಲಿಯರ್ ಈಗ ಎಲೆಕ್ಟ್ರಾನ್ ಡಿಫಿಷಿಯೆಂಟ್ ಅಂತ ಹೇಳಿದ್ದೀನಿ, ನೆನಪಲ್ಲಿ ಇಟ್ಕೊಂಡ್ಬಿಡಿ. ಎಲೆಕ್ಟ್ರಾನ್ ಡಿಫಿಷಿಯೆಂಟ್ ಸ್ಪೀಸೀಸ್ ಅಂತ ಕೂಡ ಹೇಳ್ತೀವಿ, ಅದು ಎಲೆಕ್ಟ್ರಾನ್ ಪೇರ್ ಆಕ್ಸೆಪ್ಟರ್ಸ್ ಅಂತ ಕೂಡ ಕರಿತೀವಿ, ಆರ್ ಆಲ್ಸೋ ಕಾಲ್ಡ್ ಆಸ್ ಲೇವಿಸ್ ಆಸಿಡ್ಸ್ ಅಂತ ಕೂಡ ಕರಿತೀವಿ. ಸೊ ಇದರಲ್ಲಿ ಟೈಪ್ಸ್ ಆಫ್ ಎಲೆಕ್ಟ್ರೋಫೈಲ್ಸ್. ಸೊ ಟೈಪ್ಸ್ ಆಫ್ ಎಲೆಕ್ಟ್ರೋಫೈಲ್ಸ್ ನೋಡುವಾಗ ಎರಡು ಥರ ಬರುತ್ತೆ. ಒಂದು ಪಾಸಿಟಿವ್ಲಿ ಚಾರ್ಜ್ ಎಲೆಕ್ಟ್ರೋಫೈಲ್ ಅಂತ ಬರುತ್ತೆ, ಒಂದು ಪಾಸಿಟಿವ್ಲಿ ಚಾರ್ಜ್ಡ್ ಎಲೆಕ್ಟ್ರೋಫೈಲ್, ಒಂದು ಪಾಸಿಟಿವ್ಲಿ ಚಾರ್ಜ್ ಎಲೆಕ್ಟ್ರೋಫೈಲ್ ಅಂತ ಒಂದನ್ನು ನೋಡ್ತೀವಿ. ಮತ್ತೊಂದು ಬರುತ್ತೆ ಅದು ನ್ಯೂಟ್ರಲ್ ಎಲೆಕ್ಟ್ರೋಫೈಲ್, ಇನ್ನೊಂದು ನ್ಯೂಟ್ರಲ್ ಎಲೆಕ್ಟ್ರೋಫೈಲ್. ಕ್ಲಿಯರ್? ಪಾಸಿಟಿವ್ಲಿ ಚಾರ್ಜ್ ಎಲೆಕ್ಟ್ರೋಫೈಲ್, ಮತ್ತೊಂದು ಯಾವುದು ನ್ಯೂಟ್ರಲ್ ಎಲೆಕ್ಟ್ರೋಫೈಲ್ ಅಂತ ಕರೀತಾ ಹೋಗ್ತೀವಿ. ಸೊ ಹಾಗಾದರೆ ಪಾಸಿಟಿವ್ ಚಾರ್ಜ್ ಎಲೆಕ್ಟ್ರೋಫೈಲ್ ಅಂದರೆ ಏನು ಅದು ನೋಡ್ಬೋಣ. ಇಲ್ಲಿ ಹೇಳ್ತಾರೆ, ಸೊ ಎನಿ ಪಾಸಿಟಿವ್ಲಿ ಚಾರ್ಜ್ಡ್ ಸ್ಪೀಸೀಸ್ ಇನ್ ವಿಚ್ ದ ಸೆಂಟ್ರಲ್ ಆಟಮ್ ಹ್ಯಾಸ್ ಇನ್ಕಂಪ್ಲೀಟ್ ಆಕ್ಟೇಟ್ ಆಫ್ ಎಲೆಕ್ಟ್ರಾನ್ಸ್ ಅಂತ ಹೇಳ್ತಾರೆ. ಅಂದರೆ ಹೇಳ್ತೇನಪ್ಪ ಅಂತಂದರೆ, ಸೊ ಪಾಸಿಟಿವ್ ಚಾರ್ಜ್ ಅಂತ ಹೇಳಿದ್ರೆ ಯಾವುದೇ ಒಂದು ಪಾಸಿಟಿವ್ ಚಾರ್ಜ್ ಎಲೆಕ್ಟ್ರೋಫೈಲ್ಸ್ ಇರಲಿ, ಬಟ್ ಇನ್ಕಂಪ್ಲೀಟ್ ಆಫ್ ದ ಆಕ್ಟೇಟ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್. ಆಕ್ಟೇಟ್ ಅಂದರೆ 8 ಎಲೆಕ್ಟ್ರಾನ್ಸ್. ಸೊ ಇನ್ಕಂಪ್ಲೀಟ್ ನಂಬರ್ ಆಫ್ ಆಕ್ಟೇಟ್ ಇಲ್ಲಿ ಹೇಳಿದರೆ ಇನ್ಕಂಪ್ಲೀಟ್ ಆಫ್ ಆಕ್ಟೇಟ್ ಎಲೆಕ್ಟ್ರಾನ್ಸ್ ಅಂತ ಹೇಳ್ತಾರೆ. ಸೊ ಆಕ್ಟಾ ಅಂದರೆ ಎಷ್ಟು? 8 ಅಂದರೆ 8 ಎಲೆಕ್ಟ್ರಾನ್ಸ್ಗಳನ್ನ ಇದೇನು ಮಾಡುತ್ತೆ ಅಲ್ಲಿಗೆ ಇರಲ್ಲ. ಇನ್ಕಂಪ್ಲೀಟ್ ಅಂತ ಹೇಳಿದ್ರೆ 7 ಇರ್ಬೋದು, 6 ಇರ್ಬೋದು, ಅಥವಾ 5 ಇರ್ಬೋದು. ಸೊ ನಾಟ್ ಇನ್ಕ್ಲೂಡಿಂಗ್ 8 ಎಲೆಕ್ಟ್ರಾನ್ಸ್ ಇರಲ್ಲ. ಅದಕ್ಕೆ ನಾವೇಂತೀವಿ ಇನ್ಕಂಪ್ಲೀಟ್ ಆಕ್ಟೇಟ್ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ. ಅದನ್ನು ನಾವು ಹೇಳ್ತಾರೆ. ಇಲ್ಲಿ ಪಾಸಿಟಿವ್ಲಿ ಚಾರ್ಜ್ ಎಲೆಕ್ಟ್ರೋಫೈಲ್ಸ್ ಅಂತ ಒಂದು ಬರುತ್ತೆ, ಮತ್ತು ನ್ಯೂಟ್ರಲ್ ಎಲೆಕ್ಟ್ರೋಫೈಲ್ ಅಂತ ಬರುತ್ತೆ. ಪಾಸಿಟಿವ್ಲಿ ಚಾರ್ಜ್ ಎಲೆಕ್ಟ್ರೋಫೈಲ್ ಅಂತ ಹೇಳಿದ್ರೆ ಅವ್ರು ಹೇಳ್ಬಿಟ್ಟು ನನಗೆ ಎನಿ ಪಾಸಿಟಿವ್ಲಿ ಚಾರ್ಜ್ ಸ್ಪೀಸೀಸ್ ಯಾವುದೇ ಇರ್ಬೋದು, ಯಾವುದೋ ಒಂದು ಪಾಸಿಟಿವ್ ಚಾರ್ಜ್ ಸ್ಪೀಸೀಸ್ ಇರುತ್ತೆ. ಎನಿ ಪಾಸಿಟಿವ್ಲಿ ಚಾರ್ಜ್ ಸ್ಪೀಸೀಸ್ ಇನ್ ವಿಚ್ ದ ಸೆಂಟ್ರಲ್ ಆಟಮ್ ಹ್ಯಾಸ್ ಇನ್ಕಂಪ್ಲೀಟ್ ಆಕ್ಟೇಟ್ ಆಫ್ ಎಲೆಕ್ಟ್ರಾನ್ಸ್. ಯಾವುದೋ ಒಂದು ಪಾಸಿಟಿವ್ ಚಾರ್ಜ್ ಆಟಮ್ ಇದೆ, ಆ ಆಟಮ್ನಲ್ಲಿ ಸೆಂಟ್ರಲ್ ಎನಿ ಪಾಸಿಟಿವ್ಲಿ ಚಾರ್ಜ್ಡ್ ಸ್ಪೀಸೀಸ್, ಅದು ಯಾವ ಸ್ಪೀಸ್ ಅಂತ ಗೊತ್ತಿಲ್ಲ, ಯಾವುದೋ ಒಂದು ಪಾಸಿಟಿವ್ಲಿ ಚಾರ್ಜ್ ಸ್ಪೀಸ್ ಇದೆ, ಅಲ್ಲಿ ಇರ್ತಕ್ಕಂಥ ಸೆಂಟ್ರಲ್ ಆಟಮ್ ಇನ್ಕಂಪ್ಲೀಟ್ ಆಫ್ ದ ಆಕ್ಟೇಟ್ ಆಫ್ ಎಲೆಕ್ಟ್ರಾನ್ಸ್. ಅಲ್ಲಿರ್ತಕ್ಕಂಥ ಸೆಂಟ್ರಲ್ ಆಟಮ್ಗೆ ಈ ರೀತಿ ಇರಬೇಕಾಗಿತ್ತು. ಈ ರೀತಿ ನೋಡಿ, ಇಲ್ಲಿ 2, 4, 6, 8 ಈ ರೀತಿ ಸ್ಟ್ರಕ್ಚರ್ಸ್ ಇರಬೇಕು. ಆದರೆ ಇಲ್ಲಿ ಪಾಸಿಟಿವ್ಲಿ ಚಾರ್ಜ್ ಅಂತ ಹೇಳೋದ್ರಿಂದ ಇದು ಇನ್ಕಂಪ್ಲೀಟ್ ಆಗಿರುತ್ತೆ. ನೋಡಿ 2, 4, 5, 7 ಅದು 8 ಇರಲ್ಲ. 8 ಇದ್ರೆ ಮಾತ್ರ ಅದು ಆಕ್ಟೇಟ್ ಆಫ್ ಎಲೆಕ್ಟ್ರಾನ್ಸು. 8 ಇಲ್ಲ ಅಂತ ಹೇಳಿದ್ರೆ ದಟ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ದ ಇನ್ಕಂಪ್ಲೀಟ್ ಆಫ್ ದ ಆಕ್ಟೇಟ್ ಆಫ್ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ. ಸೊ ಹಾಗಾಗಿ ಪಾಸಿಟಿವ್ಲಿ ಚಾರ್ಜ್ಡ್ ಎಲೆಕ್ಟ್ರೋಫೈಲ್ ಅಂತ ಹೇಳಿದ್ರೆ ಎನಿ ಪಾಸಿಟಿವ್ಲಿ ಚಾರ್ಜ್ಡ್ ಸ್ಪೀಸೀಸ್ in the central atom is incomplete of the octet electrons. That we can call it as the positively charged electrophile ಅಂತ ಕರಿತೀವಿ. ಎಕ್ಸಾಂಪಲ್ಸ್ಗಳನ್ನು ನೋಡೋದಾದ್ರೆ ಸಾಕಷ್ಟು ಎಕ್ಸಾಂಪಲ್ಸ್ಗಳನ್ನು ನಾವು ಕೊಡ್ಬೋದು. ಅದರಲ್ಲಿ H+ ಅಂತ ಕೊಡ್ತೀವಿ, H+ ಆ್ಯಂಡ್ Cl+ ಅಂತ ಕೂಡ ಹೇಳ್ಬೋದು. ಅದರಲ್ಲಿ ಆಲ್ಕೈಲ್ ಗ್ರೂಪ್ R is equal to ಆಲ್ಕೈಲ್ ಯಾವ್ದು ಬೇಕಾದ್ರೂ ಕೊಡ್ಬೋದು. ಆಲ್ಕೈಲ್ ಗ್ರೂಪ್ ಅಂತ ಹೇಳಿದ್ರೆ ಈಥೈಲ್, ಮೀಥೈಲ್ ಕೂಡ ಕೊಡ್ಬೋದು. ಇನ್ನೊಂದು NO2 ನೈಟ್ರೋನ್. ಸೊ ದೀಸ್ ಆರ್ ದ ಬೆಸ್ಟ್ ಎಕ್ಸಾಂಪಲ್ಸ್ ಫಾರ್ ದ ಪಾಸಿಟಿವ್ಲಿ ಚಾರ್ಜ್ಡ್ ಎಲೆಕ್ಟ್ರೋಫೈಲ್ಸ್. ನೋಡಿ, ಈ ಪಾಸಿಟಿವ್ಲಿ ಚಾರ್ಜ್ಡ್ ಎಲೆಕ್ಟ್ರೋಫೈಲ್ಸ್ ಅಂತ ಹೇಳಿದ್ರೆ, ಸೊ ಈ ಪಾಸಿಟಿವ್ಲಿ ಚಾರ್ಜ್ಡ್ ಎಲೆಕ್ಟ್ರೋಫೈಲ್ಸ್ ಇರ್ತಕ್ಕಂಥ ಸೆಂಟ್ರಲ್ ಆಟಮ್ ಏನಿಲ್ಲ, ಹೈಡ್ರೋಜನ್ ಆಟಮಲ್ಲಿ ಇನ್ಕಂಪ್ಲೀಟ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇರುತ್ತೆ. ಇನ್ಕಂಪ್ಲೀಟ್ ಆಕ್ಟೇಟ್ ಎಲೆಕ್ಟ್ರಾನ್ಸ್ಗಳು ಕಂಪ್ಲೀಟ್ ಆಗಿರಲ್ಲ, ಅದು ಇನ್ಕಂಪ್ಲೀಟ್ ಆಗಿರುತ್ತೆ. ಸೊ ದಟ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ದ ಪಾಸಿಟಿವ್ಲಿ ಚಾರ್ಜ್ಡ್ electrophile ಅಂತ ಕರೀತೀವಿ. That's all. So I will move on to the next one is neutral electrophile. ನೋಡಿ, ಎಲೆಕ್ಟ್ರೋಫೈಲ್ಸ್ ಅಲ್ಲಿ ಇನ್ನೊಂದು ಬರುತ್ತೆ, ಯಾವುದಪ್ಪ ಅಂದ್ರೆ ನ್ಯೂಟ್ರಲ್ ಎಲೆಕ್ಟ್ರೋಫೈಲ್. ಸೊ ನ್ಯೂಟ್ರಲ್ ಎಲೆಕ್ಟ್ರೋಫೈಲ್ ಈಗ ನ್ಯೂಟ್ರಲ್ ಎಲೆಕ್ಟ್ರೋಫೈಲ್ ಅಂದರೆ ಏನು ಜನರಲ್ ಆಗಿ ನೋಡಿ. ನ್ಯೂಟ್ರಲ್ ಎಲೆಕ್ಟ್ರೋಫೈಲ್ ಅಂತ ಹೇಳಿದ್ರೆ ಇಲ್ಲಿ ನ್ಯಾಚುರಲ್ ಮಾಲಿಕ್ಯೂಲ್ಸ್ in which the central atom has incomplete octet and hence have attraction for electrons. ಇದು ಕೂಡ ಸೇಮ್. ಸೊ ನ್ಯಾಚುರಲ್ ನ್ಯೂಟ್ರಲ್ ಮಾಲಿಕ್ಯೂಲ್ಸ್, ಓಕೆ. ಸೊ ನ್ಯೂಟ್ರಲ್ ಮಾಲಿಕ್ಯೂಲ್ಸ್ ಇನ್ ವಿಚ್ ದ ಸೆಂಟ್ರಲ್ ಆಟಮ್ ಹ್ಯಾಸ್ ಇನ್ಕಂಪ್ಲೀಟ್, ಇಲ್ಲೂ ಕೂಡ ನ್ಯೂಟ್ರಲ್ ಆಟಮ್ಸ್ ಅಲ್ಲೂ ಕೂಡ ಸೆಂಟ್ರಲ್ ಆಟಮ್ ಹ್ಯಾಸ್ ಇನ್ಕಂಪ್ಲೀಟ್ ನಂಬರ್ ಆಫ್ ಆಕ್ಟೇಟ್ ಎಲೆಕ್ಟ್ರಾನ್ಸ್, ಬಟ್ ದೇ ಹ್ಯಾವ್ ಅಟ್ರಾಕ್ಷನ್ ಫಾರ್ ಎಲೆಕ್ಟ್ರಾನ್ಸ್. ಇಲ್ಲೊಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ, ಇಲ್ಲೂ ಕೂಡ ಸೊ ನ್ಯೂಟ್ರಲ್ ಎಲೆಕ್ಟ್ರೋಫೈಲ್ಸ್ ಅಲ್ಲೂ ಕೂಡ ಇನ್ಕಂಪ್ಲೀಟ್ ಆಫ್ ಆಕ್ಟೇಟ್ ಎಲೆಕ್ಟ್ರಾನ್ಸ್, ಬಟ್ ಅಟ್ರಾಕ್ಷನ್ ಫಾರ್ ಎಲೆಕ್ಟ್ರಾನ್ಸ್.
but attraction for electrons. That we can call it as the neutral electrophiles. Sorry, natural alla neutral. So that we can call it as the neutral electrophiles. What are neutral electrophiles? So in these neutral electrophiles, in which the central atom, is incomplete of the octet electrons, but they are attraction for electrons, but they attract for the electrons. ಎಲೆಕ್ಟ್ರಾನ್ಸ್ಗಳನ್ನ ಅಟ್ರಾಕ್ಟ್ ಮಾಡ್ತವೆ. ಇಲ್ಲೂ ಕೂಡ ಆಕ್ಟೇಟ್ ಎಲೆಕ್ಟ್ರಾನ್ಸ್ಗಳು ಇನ್ಕಂಪ್ಲೀಟ್ ಆಗಿರುತ್ತೆ. ನ್ಯೂಟ್ರಲ್ ಎಲೆಕ್ಟ್ರೋಫೈಲ್ಸ್ ಅಲ್ಲೂ ಕೂಡ ಏನಾಗಿರುತ್ತೆ, ಆಕ್ಟೇಟ್ ಎಲೆಕ್ಟ್ರಾನ್ಸ್ಗಳು ಇನ್ಕಂಪ್ಲೀಟ್ ಆಗಿರುತ್ತೆ. ಸೊ ಪಾಸಿಟಿವ್ಲಿಯಲ್ಲೂ ಕೂಡ ಇನ್ಕಂಪ್ಲೀಟ್ ಆಗಿರುತ್ತೆ, ಇಲ್ಲೂ ಕೂಡ ಇನ್ಕಂಪ್ಲೀಟ್. ಆದರೆ ಪಾಸಿಟಿವ್ಲಿಯಲ್ಲಿ ಎಲೆಕ್ಟ್ರಾನ್ಸ್ಗಳನ್ನ ಅಟ್ರಾಕ್ಟ್ ಮಾಡಲ್ಲ, ಬಟ್ ನ್ಯೂಟ್ರಲ್ ಎಲೆಕ್ಟ್ರೋಫೈಲ್ಸ್ಗಳು ಎಲೆಕ್ಟ್ರಾನ್ಸ್ಗಳನ್ನ ಅಟ್ರಾಕ್ಟ್ ಮಾಡ್ತವೆ. ಅದಕ್ಕೆ ಎಕ್ಸಾಂಪಲ್ ಬೇಕಾದರೆ ನೋಡಿ, ನ್ಯೂಟ್ರಲ್ ಎಲೆಕ್ಟ್ರೋ ಎಕ್ಸಾಂಪಲ್ PeCl2 ಬೇರಿಯಂ ಕ್ಲೋರೈಡ್ನ ಕೊಡ್ಬೋದು, ಆ್ಯಂಡ್ BH3 ಬೋರಾನ್ ಟ್ರೈಹೈಡ್ರೈಡ್ ಅಂತ ಕರಿತೀವಿ, ಜಿಂಕ್ ಕ್ಲೋರೈಡ್ ZnCl2 ಜಿಂಕ್ ಕ್ಲೋರೈಡ್, ಆ್ಯಂಡ್ ಅಲ್ಯೂಮಿನಿಯಂ ಕ್ಲೋರೈಡ್ AlCl2. So these are the best example for the neutral electrophiles. Clear? These are also incomplete of octet electrons, but they are attract for the electrons. ಎಲೆಕ್ಟ್ರಾನ್ಸ್ಗಳನ್ನ ಅಟ್ರಾಕ್ಟ್ ಮಾಡ್ತವೆ, ಇಲ್ಲೂ ಕೂಡ ಆಕ್ಟೇಟ್ ಏನಾಗಿರುತ್ತೆ, ಇನ್ಕಂಪ್ಲೀಟ್ ಆಗಿರುತ್ತೆ. ಸೊ ದಟ್ಸ್ ಆಲ್. ಸೊ ದೀಸ್ ಆರ್ ದ ಟೂ ಟೈಪ್ಸ್ ಆಫ್ ದ electrophiles. Clear? electrophiles ಅಂತ ಹೇಳಿದ್ರೆ electron deficient species or electron pair acceptors are also called as Lewis acids. So these are of two types, positively charged electrophile and neutral electrophiles. That's all. ಇದಷ್ಟು ಕೂಡ electrophiles ಸಂಬಂಧಪಟ್ಟಂಗೆ. I will move to next one is nucleophiles. Next one is nucleophiles. Nucleophiles ಅಂದರೆ ಏನು? Nucleophiles ಸೇಮ್ ನ್ಯೂಕ್ಲಿಯೋಫೈಲ್ಸ್ ಅಂತ ಹೇಳಿದ್ರೆ ಅದು ಎಲೆಕ್ಟ್ರಾನ್ ಡಿಫಿಷಿಯಂಟ್ ಎಲೆಕ್ಟ್ರೋಫೈಲು. ನ್ಯೂಕ್ಲಿಯೋಫೈಲ್ಸ್ ನೆಗೆಟಿವ್ ಚಾರ್ಜ್ ಇರುತ್ತೆ. ಎಲೆಕ್ಟ್ರಾನ್ ರಿಚ್ ಸ್ಪೀಸೀಸ್ ಆರ್ ಎಲೆಕ್ಟ್ರಾನ್ ಪೇರ್ ಡೋನರ್ಸ್ ಆರ್ ಆಲ್ಸೋ ಕಾಲ್ಡ್ ಎಸ್ ಲೇವಿಸ್ ಬೇಸಸ್. ಲೇವಿಸ್ ಆಸಿಡ್ ಅಂತ ಹೇಳಿದ್ರೆ ಅದು ಎಲೆಕ್ಟ್ರಾನ್ ಡಿಫಿಷಿಯಂಟು, ಅದು ಎಲೆಕ್ಟ್ರೋಫೈಲು. ಲೇವಿಸ್ ಬೇಸ್ ಅಂತ ಹೇಳಿದ್ರೆ ಅದು ಎಲೆಕ್ಟ್ರಾನ್ ಡೋನರ್ಸ್ ಕೊಡ್ತಾನೆ, ಬಿಕಾಸ್ ಎಲೆಕ್ಟ್ರಾನ್ ರಿಚ್. ನೋಡ್ಕೊಡಿ, ನ್ಯೂಕ್ಲಿಯೋಫೈಲ್ಸ್ ಅಂತ ಹೇಳಿದ್ರೆ these are electrons rich species. Electron rich species are electron donor, electron pair donors. ಇಲ್ಲಿ ಅಲ್ಲಿ ಎಲೆಕ್ಟ್ರಾನ್ ಪೇರ್ ಅಕ್ಸೆಪ್ಟರ್ಸ್ ಅಂತ ಕರಿತೀವಿ. ಯಾರನ್ನ ಎಲೆಕ್ಟ್ರೋಫೈಲ್ಸ್ ಆರ್ ಎಲೆಕ್ಟ್ರಾನ್ ಪೇರ್ ಅಕ್ಸೆಪ್ಟರ್ಸ್, ಬಟ್ ನ್ಯೂಕ್ಲಿಯೋಫೈಲ್ಸ್ ಆರ್ ಎಲೆಕ್ಟ್ರಾನ್ ಪೇರ್ ಡೋನರ್ಸ್ ಆರ್ ಆಲ್ಸೋ ಕಾಲ್ಡ್ ಆಸ್ ಲೇವಿಸ್ ಬೇಸಸ್. ಯಾಕೆ? ಬಿಕಾಸ್ ದೇ ಆರ್ ಎಲೆಕ್ಟ್ರಾನ್ ಪೇರ್ ಡೋನರ್ಸ್. ಯಾಕೆ ಲೇವಿಸ್ ಆಸಿಡ್ಸ್? ಬಿಕಾಸ್ ಎಲೆಕ್ಟ್ರಾನ್ ಪೇರ್ ಅಕ್ಸೆಪ್ಟರ್ಸ್. ಎಲೆಕ್ಟ್ರಾನ್ ಪೇರ್ ಅಕ್ಸೆಪ್ಟರ್ ಮಾಡ್ಕೊಂಡ್ರೆ ಅವ್ನು ಲೇವಿಸ್ ಆಸಿಡ್ ಆಗಿರ್ತಾನೆ. ಅಕಾರ್ಡಿಂಗ್ ಟು ಲೇವಿಸ್ ಆಸಿಡ್ ಬೇಸ್ ಏನಂತ ಬರುತ್ತೆ ಈ ಚಾಪ್ಟರ್ ಹೇಳ್ತೀನಿ ನೆಕ್ಸ್ಟ್ ನಿಮಗೆ. ಸೊ ಇಲ್ಲಿ ಫಿಸಿಕಲ್ ಕೆಮಿಸ್ಟ್ರಿ ಟಾಪಿಕ್ ತೊಗೊಂಡಾಗ ನಾನು ನಿಮಗೆ ಕ್ಲಿಯರ್ ಕಟ್ಟಾಗಿ ಹೇಳ್ತೀನಿ ಯಾವುದು ಲೇವಿಸ್ ಆಸಿಡ್ ಮತ್ತು ಯಾವುದು ಲೇವಿಸ್ ಬೇಸ್ ಅಂತ ಬಂದಾಗ ಯಾವುದು ಪೇರ್ ಆಫ್ ಎಲೆಕ್ಟ್ರಾನ್ಸ್ನ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೋ ಅದು ಆಸಿಡ್ ಅಂತ ಕರಿತೀವಿ, ಯಾವುದು ಪೇರ್ ಆಫ್ ಎಲೆಕ್ಟ್ರಾನ್ಸ್ನ ಡೊನೇಟ್ ಮಾಡೋದು ಅದನ್ನು ಬೇಸ್ ಅಂತ ಕರಿತೀವಿ. ಅದನ್ನು ಲೇವಿಸ್ ಆಸಿಡ್ ಮತ್ತು ಲೇವಿಸ್ ಬೇಸ್ ಅಂತ ಕೂಡ ಕರಿತೀವಿ. ಹೇಗೇನು ಇಲ್ಲೂ ಕೂಡ ವಿ ಆರ್ ಗೋಯಿಂಗ್ ಟು ಅಬ್ಸರ್ವ್ ಟೂ ಟೈಪ್ಸ್ ಆಫ್ ನ್ಯೂಕ್ಲಿಯೋಫೈಲ್ಸ್. ಅದರಲ್ಲಿ ಒಂದು ಹೇಳ್ತಾರೆ ಇಲ್ಲಿ ಜನರಿಗೆ ಒಂದು ನ್ಯೂಟ್ರಲ್ ನ್ಯೂಕ್ಲಿಯೋಫೈಲ್ ಅಂತ ಹೇಳ್ತೀವಿ. ಸೊ ನ್ಯೂಟ್ರಲ್ ನ್ಯೂಕ್ಲಿಯೋಫೈಲ್ ಅಂದರೆ ಒಂದು ನೆಗೆಟಿವ್ಲಿ ಚಾರ್ಜ್ಡ್ ನ್ಯೂಕ್ಲಿಯೋಫೈಲ್ ಅಂತ ಕರಿತೀವಿ. ಸೊ ಏನು ಸೇಮ್ ಅಲ್ಲಿ ನಾವು ಬಂದಾಗ ಪಾಸಿಟಿವ್ಲಿ ಚಾರ್ಜ್ ಎಲೆಕ್ಟ್ರೋಫೈಲ್. ಯಾಕೆಂದರೆ ಎಲೆಕ್ಟ್ರೋಫೈಲ್ಸ್ ಆರ್ ಜನರಲಿ ಪಾಸಿಟಿವ್ ಚಾರ್ಜ್ ಇರುತ್ತೆ, ಯಾವಾಗಲೂ ಕೂಡ ಎಲೆಕ್ಟ್ರೋಫೈಲ್ಸ್ಗಳಿಗೆ ಪ್ಲಸ್ ಚಾರ್ಜ್ ಇರುತ್ತೆ. ಬಟ್ ನ್ಯೂಕ್ಲಿಯೋಫೈಲ್ಸ್ ನೆಗೆಟಿವ್ ಇರೋದ್ರಿಂದ ಇಲ್ಲೂ ಕೂಡ ನ್ಯೂಕ್ಲಿಯೋಫೈಲ್ಸ್ ಅಂತ ಹೇಳಿದ್ದೀನಿ ಎಲೆಕ್ಟ್ರಾನ್ ರಿಚ್ ಸ್ಪೀಸೀಸು, ಎಲೆಕ್ಟ್ರಾನ್ ಪೇರ್ ಡೋನರ್ಸು ಅಥವಾ ಲೇವಿಸ್ ಬೇಸ್ ಅಂತ ಕೂಡ ಕರಿತೀವಿ ಅದನ್ನು. ಇಲ್ಲಿ ಟೈಪ್ಸ್ ಆಫ್ ನ್ಯೂಕ್ಲಿಯೋಫೈಲ್ ಅಂತ ಬಂದಾಗ ಅಲ್ಲಿ ಪಾಸಿಟಿವ್ಲಿ ಅಂತ ಹೇಳ್ತೀವಿ, ಇಲ್ಲಿ ನೆಗೆಟಿವ್ಲಿ ಚಾರ್ಜ್ಡ್ ನ್ಯೂಕ್ಲಿಯೋಫೈಲು, ಇನ್ನೊಂದು ನ್ಯೂಟ್ರಲ್ ನ್ಯೂಕ್ಲಿಯೋಫೈಲ್ ಅಂತ ಬರುತ್ತೆ. ಇಲ್ಲಿ ಇನ್ನೊಂದು ಬೇಕಾದ್ರೆ ತೊಗೊಳೋದಾದ್ರೆ ಸೊ ಒನ್ ಮೋರ್ ಟೈಪ್ಸ್ ಇಲ್ಲಿ ಟೈಪ್ಸ್ ಆಫ್ ನ್ಯೂಕ್ಲಿಯೋಫೈಲ್ಸ್ ಅಲ್ಲಿ ನೆಗೆಟಿವ್ಲಿ ಚಾರ್ಜ್ಡ್ ನ್ಯೂಕ್ಲಿಯೋಫೈಲ್ ಏನಂಗಂದ್ರೆ ನೆಗೆಟಿವ್ ಚಾರ್ಜ್ ನ್ಯೂಕ್ಲಿಯೋಫೈಲ್ ಅಂತ ತಗೊಂಡಾಗ ನೆಗೆಟಿವ್ಲಿ ಚಾರ್ಜ್ಡ್ ಸ್ಪೀಸೀಸ್ with a pair of electrons, negatively charged species with a pair of electrons, so that we can call it as the negatively charged nucleophiles ಅಂತ ಕರಿತೀವಿ. ನೆಗೆಟಿವ್ ಚಾರ್ಜ್ ಇರುತ್ತೆ ಮತ್ತು ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರುತ್ತೆ. ಸೊ ನಾವು ಅಂಥವಕ್ಕೆ ಅಂತ ಕರಿತೀವಪ್ಪ ಅಂದರೆ
negatively charged nucleophiles. So negatively charged with a pair of electrons. The charge is negative. The charge is negative consisting of the pair of electrons, that we can call it as the negatively charged nucleophiles. Negatively charged nucleophiles ಅಂತ ಹೇಳಿದ್ರೆ negatively charged nucleophiles have carry negative charge with pair of electrons ಅಂತ ಕರೀತೀವಿ. ಎಕ್ಸಾಂಪಲ್ ಬೇಕಾದ್ರೆ ಹೈಡ್ರೈಡ್ ಅಯಾನ್ H, ಈ ರೀತಿ ಇದೆ. This is called hydride ion. Hydride ion. ನೋಡಿ, the species which carries negative charge and pair of electrons. Species which carries negative charge and pair of electrons are called as the negatively charged nucleophiles. ಇನ್ನೊಂದು ಬೇಕಾದ್ರೆ hydroxide ion OH minus. Hydroxide ion. Hydroxide ion. That's all. ಇನ್ನೊಂದು ಎಕ್ಸಾಂಪಲ್ ಬೇಕಾದ್ರೆ alkoxide ion. RO. It is called alkoxide ion. Alkoxide. RO minus. Alkoxide ion. Negative. CS3 minus. CS3. CS negative. Methyl carbanion ion. This is methyl carbanion ion. Methyl carbanion ion. ಇನ್ನೊಂದು ಬೇಕಾದ್ರೆ halide X. Halide ion. X is nothing but Cl, fluorine, bromine and iodine. Fluorine, bromine ಮತ್ತೆ iodine. Halides. Halides are generally represented by X. X ಅನ್ನ ಒಂದು ಸಿಂಬಲ್ ಇಂದ ಡಿನೋಟ್ ಮಾಡಿದ್ರೆ ದಟ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ದ ಹ್ಯಾಲೈಡ್ಸ್. R ಅಂತ ಹೇಳಿದ್ರೆ ಆಲ್ಕೈಲ್ ಗ್ರೂಪ್ ಅಂತ ಬರುತ್ತೆ. ಸೊ ದಿಸ್ ಆರ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ದ ನೆಗೆಟಿವ್ಲಿ ಚಾರ್ಜ್ಡ್ ನ್ಯೂಕ್ಲಿಯೋಫೈಲ್ಸ್. ನೆಗೆಟಿವ್ಲಿ ಚಾರ್ಜ್ಡ್ ನ್ಯೂಕ್ಲಿಯೋಫೈಲ್ಸ್ ಅಂತ ಹೇಳ್ತೇವೆ. ಕ್ಲಿಯರ್? ದಿಸ್ ಆರ್ ಕಾಲ್ಡ್ ಆಸ್ ದ ನೆಗೆಟಿವ್ಲಿ ಚಾರ್ಜ್ಡ್ ನ್ಯೂಕ್ಲಿಯೋಫೈಲ್ಸ್. ಸೊ ನೆಕ್ಸ್ಟ್, so we'll move on to the next one is neutral nucleophiles. Neutral nucleophiles. Next is neutral nucleophiles. Neutral nucleophiles. ಕೇಳ್ತಾರೆ. ಸೊ ನೀವು 2 ಮಾರ್ಕ್ಸ್ ಇರುತ್ತೆ. ಜನರಲ್ ಏನು ವಾಟ್ ಆರ್ ಎಲೆಕ್ಟ್ರೋಫೈಲ್ಸ್, ಗಿವ್ ಅನ್ ಎಕ್ಸಾಂಪಲ್. ವಾಟ್ ಆರ್ ನ್ಯೂಕ್ಲಿಯೋಫೈಲ್ಸ್ ಅಂತ ಕೇಳಿದ್ರೆ ಡೈರೆಕ್ಟ್ ಟೈಪ್ಸ್ ಬೇಡ. ಎಲೆಕ್ಟ್ರೋಫೈಲ್ಸ್ ಆರ್ ಎಲೆಕ್ಟ್ರಾನ್ ಡಿಫಿಷಿಯಂಟ್ ಸ್ಪೀಸೀಸ್ ಅಂತ ಬರೆದುಬಿಟ್ರೆ ಸಾಕು, ಬೇಕಾದಷ್ಟು ಆಯಿತು. ಇಲ್ಲ ಎಲೆಕ್ಟ್ರಾನ್ ಪೇರ್ ಅಕ್ಸೆಪ್ಟರ್ ಅಂತ ಬರೋದು ಸಾಕು, ಅಥವಾ ಲೇವಿಸ್ ಆಸಿಡ್ ಅಂತ ಬರೀಬಾರ್ದು. ಆಕ್ಸಿಜನ್ ಲೇವಿಸ್ ಆಸಿಡ್. ಒಂದು ಎಕ್ಸಾಂಪಲ್ ಯಾವ್ದಾದ್ರು ಕೊಟ್ಟರು ನಡೆಯುತ್ತೆ. ಬೇಕು ಎಕ್ಸಾಂಪಲ್ ಯಾವ್ದಾದ್ರು ಕೊಡ್ಬೋದು ನೀವು. ಪಾಸಿಟಿವ್ಲಿ ಚಾರ್ಜ್ ಎಲೆಕ್ಟ್ರೋಫೈಲ್ ಬೇಕಾದ್ರೂ ಕೊಡ್ಬೋದು, ನ್ಯೂಟ್ರಲ್ ಎಲೆಕ್ಟ್ರೋಫೈಲ್ ಬೇಕಾದ್ರೂ ಕೊಡ್ಬೋದು. ನ್ಯೂಕ್ಲಿಯೋಫೈಲ್ ಅಂತ ಕೇಳಿದಾಗ ದೀಸ್ ಆರ್ ಎಲೆಕ್ಟ್ರಾನ್ ರಿಚ್ ಸ್ಪೀಸೀಸ್. ಎಲೆಕ್ಟ್ರಾನ್ ಪೇರ್ ಡೋನರ್ಸ್ ಆರ್ ಆಲ್ಸೋ ಕಾಲ್ಡ್ ಆಸ್ ಲೇವಿಸ್ ಬೇಸಸ್. ಎಕ್ಸಾಂಪಲ್ ಬೇಕಾದರೆ ನೆಗೆಟಿವ್ಲಿ ಚಾರ್ಜ್ ನ್ಯೂಕ್ಲಿಯೋಫೈಲ್ ಬೇಕಾದರೂ ಕೊಡ್ಬೋದು, ಅಥವಾ ನ್ಯೂಟ್ರಲ್ ನ್ಯೂಕ್ಲಿಯೋಫೈಲ್ ಬೇಕಾದರೂ ಕೊಡ್ಬೋದು. ಜನರಲ್ ಆಗಿ ನೋಡಿ ಹೇಳ್ತಾರೆ ನ್ಯೂಟ್ರಲ್ ನ್ಯೂಕ್ಲಿಯೋಫೈಲ್ ಅಂತ ಹೇಳಿದ್ರೆ ದೇ ಆರ್ ಅಗೇನ್ ಆಫ್ 2 ಟೈಪ್ಸ್. ಮತ್ತೆ ಟೈಪ್ ಮಾಡ್ತಾರಲ್ಲ, ಒಂದು ಫಸ್ಟ್ ಸ್ಟೆಪ್ಪಲ್ಲಿ ಹೇಳ್ತಾರೆ a neutral molecule in which the central atom has complete octet number of electrons. ಒಂದು ನ್ಯೂಟ್ರಲ್ ಮಾಲಿಕ್ಯೂಲ್ ಅಲ್ಲಿ ಇದರಲ್ಲಿ ಆರ್ ಆಫ್ ಅಗೇನ್ 2 ಟೈಪ್ಸ್. ಸೊ ಒಂದು ಸ್ಟ್ರಕ್ಚರ್ನ ತೊಗೊಂಡ್ರೆ, ಒಂದು ಮಾಲಿಕ್ಯೂಲ್ನ ತೊಗೊಂಡಾಗ ಅಲ್ಲಿದ್ದರೆ ಸೆಂಟ್ರಲ್ ಆಟಮ್ನು ಕಂಪ್ಲೀಟ್ ಆಗಿ ಆಕ್ಟೇಟ್ ನಂಬರ್ಸ್ ಇರುತ್ತಂತೆ. ಕಂಪ್ಲೀಟ್ ಆಫ್ ದ ಆಕ್ಟೇಟ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಆ್ಯಂಡ್ ವಿತ್ 1 lone pair of electrons and with 1 lone pair of electrons ready for donation and 1 lone pair of electrons ready for donation. Further, all the atoms attached to the central atom should not electronegative is called as a neutral nucleophile. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರಪ್ಪ ಅಂತ ಹೇಳಿದ್ರೆ, ನ್ಯೂಟ್ರಲ್ ನ್ಯೂಕ್ಲಿಯೋಫೈಲ್ ಅಂತ ಹೇಳಿದ್ರೆ ಒಂದು ಮಾಲಿಕ್ಯೂಲಲ್ಲಿ ಇರ್ತಕ್ಕಂಥ ಸೆಂಟ್ರಲ್ ಆಟಮ್ ಇದೆಯಲ್ಲ, ಆ ಸೆಂಟ್ರಲ್ ಆಟಮ್ಮು ಆಕ್ಟೇಟ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ಗಳನ್ನ ಒಳಗೊಂಡಿರುತ್ತಂತೆ. ಇಟ್ ಕನ್ಸಿಸ್ಟಿಂಗ್ ಆಫ್ ದ ಆಕ್ಟೇಟ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಆ್ಯಂಡ್ ಒನ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಈಸ್ ರೆಡಿ ಫಾರ್ ಫಾರ್ಮೇಷನ್. ಒಂದು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ರೆಡಿ ಫಾರ್ ಡೊನೇಷನ್. ಸರಿನಾ? ಇಲ್ಲಿ ಆಕ್ಟೇಟ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರುತ್ತೆ, 1 ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇಸ್ ರೆಡಿ ಫಾರ್ ಡೊನೇಷನ್ ಆ್ಯಂಡ್ ಫರ್ದರ್ ಪುನಃ ಮತ್ತೆ ಹೇಳ್ತಾನೆ ಆ್ಯಂಡ್ ಫರ್ದರ್ ಆಲ್ ದ ಆಟಮ್ಸ್ ಆರ್ ಅಟ್ಯಾಚ್ ಟು ದ ಸೆಂಟ್ರಲ್ ಆಟಮ್ ಅಂತ ಹೇಳ್ತೀವಿ. ಸೊ ಅಂದರೆ ಒಂದು ಮಾಲಿಕ್ಯೂಲ್ ತೊಗೊಂಡಾಗ ಸೆಂಟ್ರಲ್ ಆಟಮ್ನಲ್ಲಿ ಆಕ್ಟೇಟ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇರುತ್ತೆ. ಅದರಲ್ಲಿ ಒಂದು ಲೋನ್ ಪೇರ್ ಇದೆಯಲ್ಲ ರೆಡಿ ಫಾರ್ ಡೊನೇಷನ್, ಒಂದು ಕೊಡ್ಲಿಕ್ಕೆ ರೆಡಿ ಇರ್ತಾನೆ, ರೆಡಿ ಫಾರ್ ಡೊನೇಷನ್. ಅದಾದಮೇಲೆ ಫರ್ದರ್ ಕಂಪ್ಲೀಷನ್ ಆಫ್ ದಿಸ್ ಪ್ರೋಸೆಸ್, ಸೊ ಆಲ್ ದ ಆಟಮ್ಸ್ ಆರ್ ಅಟ್ಯಾಚ್ ಟು ದ ಸೆಂಟ್ರಲ್ ಆಟಮ್. All the atoms are attached to the central atom, so that we can call it as the neutral nucleophile. Example N ಅಂತ ನಾನು ಬರೆದಿದ್ದೇನೆ. ಸೊ ನೋಡಿ NH3 ನೋಡಿ, ಇಲ್ಲೊಂದು H, this is called H. ಕ್ಲಿಯರ್? ಅಂದರೆ N ಅಂದರೆ ಈಗ N 7 ಅಟಾಮಿಕ್ ನಂಬರ್ 2 3 4 ಈ ರೀತಿ ಇರುತ್ತೆ. ಕ್ಲಿಯರ್? ನೋಡಿ ಇಲ್ಲಿ. ಸೊ ಈ ರೀತಿ ಇದ್ದಾಗ ಏನಾಗುತ್ತಪ್ಪ ಅಂದರೆ ನೈಟ್ರೋಜನ್ ಅಟಾಮಿಕ್ ನಂಬರ್ ಇಸ್ 7 1s2 2s ನೋಡಿ 1s2 2s2 2p1 2 4 1s2 2 1s2 2s2
2p3 1:2 ಎಷ್ಟು 2p3 ಅಂತ ಹೇಳ್ತೀವಿ. 2 4 4 3 7. ಸೊ ಬರೆಯುವಾಗ ಏನು ಮಾಡ್ತೀವಿ ಇಲ್ಲಿ ಈ ರೀತಿ ನಾವು ಇಲ್ಲೊಂದು ಪೇರು ಇಲ್ಲೊಂದು ಪೇರು ಇನ್ನೊಂದು ಪೇರು ಈ ರೀತಿ ಬರ್ತೀವಿ 4 1 2 3 4 5 6 ಇನ್ನೊಂದು ಹುಡಿ. ಸೊ ಈ ನೈಟ್ರೋಜನ್ ಬಾಂಡ್ ಫಾರ್ಮೇಷನ್ ಆಗುವಾಗ ಈ ನೈಟ್ರೋಜನ್ ಅಂತ ಕೊಡುತ್ತೆ ಈ ರೀತಿ. ಇಲ್ಲೊಂದು ತಗೊಂಡು ಈ ರೀತಿ ತಗೊಂಡು NH3 is a neutral nucleophile. ಯಾಕೆ ಅಂತ ಹೇಳಿದ್ರೆ this nitrogen is the central atom. This nitrogen is a central atom. It is complete octet electrons. Here one lone pair is ready for the donation and further all the hydrogen atoms are attached in it. That we can call it as the neutral nucleophile ಅಂತ ಕರಿತೀವಿ. ನ್ಯೂಟ್ರಲ್ ನ್ಯೂಕ್ಲಿಯೋಫೈಲ್ ಅಂದ್ರೆ ಏನಪ್ಪ ಅಂತ ಹೇಳಿದ್ರೆ ಈ ಇದನ್ನ ಎಕ್ಸಾಂಪಲ್ ನಾನು ತೊಗೊಂಡಿದ್ದೀನಿ. ಇದು ಅಮೋನಿಯಾ ಮಾಲಿಕ್ಯೂಲ್. ಅಮೋನಿಯಾ ಇಸ್ ಎ ನ್ಯೂಟ್ರಲ್ ನ್ಯೂಕ್ಲಿಯೋಫೈಲ್. ಇಲ್ಲಿರ್ತಕ್ಕಂಥ ಸೆಂಟ್ರಲ್ ಆಟಮ್ ಯಾವುದು ನೈಟ್ರೋಜನ್. ಈ ಸೆಂಟ್ರಲ್ ಆಟಮ್ ನೈಟ್ರೋಜನ್ನಲ್ಲಿ ಆಕ್ಟೆಟ್ ಎಲೆಕ್ಟ್ರಾನ್ಸ್ಗಳು ಇರ್ತಾವಂತೆ. ಕಂಪ್ಲೀಟ್ ಆಕ್ಟೆಟ್ ಎಲೆಕ್ಟ್ರಾನ್ಸ್ ಇರುತ್ತೆ. ಈ ಕಂಪ್ಲೀಟ್ ಆಕ್ಟೆಟ್ ಎಲೆಕ್ಟ್ರಾನ್ಸ್ಗಳಲ್ಲಿ ಒಂದು ಲೋನ್ ಪೇರು ಎಲೆಕ್ಟ್ರಾನ್ಸನ್ನು ಡೊನೇಟ್ ಮಾಡಿ ರೆಡಿ ಇರ್ತಾನೆ. ಅವ್ನು ಡೊನೇಟ್ ಮಾಡಿದ ಮೇಲೆ ಇಲ್ಲಿರ್ತಕ್ಕಂಥ 3 ಹೈಡ್ರೋಜನ್ ಆಟಮ್ಸ್ಗಳು ಪುನಃ ಬಂದು ಆ ಸೆಂಟ್ರಲ್ ಆಟಮ್ಗೆ ಅಟ್ಯಾಚ್ ಆಗ್ತವೆ. ಸೊ ದಟ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ದ ನ್ಯೂಟ್ರಲ್ ನ್ಯೂಕ್ಲಿಯೋಫೈಲ್ ಅಂತ ಕೂಡ ಕರಿತಾ ಹೋಗ್ತೀವಿ. ಸೊ ಎಕ್ಸಾಂಪಲ್ ಬೇಕಾದ್ರೆ ನೋಡ್ಕೊಳ್ಳಿ. ಎಕ್ಸಾಂಪಲ್ ಇದ್ದಾವೆ. ದಿಸ್ ಇಸ್ ಕಾಲ್ಡ್ ಆಸ್ ನ್ಯೂಟ್ರಲ್ ನ್ಯೂಕ್ಲಿಯೋಫೈಲ್. ಆ್ಯಂಡ್ ಇಯರ್ ಎಕ್ಸಾಂಪಲ್ ಬೇಕಾದರೆ ಎಕ್ಸಾಂಪಲ್ ಯಾವುದು NH3 ಇದೆ, ಅಮೈನ್ಸು ಎಲ್ಲ ಸಾಕಷ್ಟು ಹೇಳ್ತಾರೆ. ಬರ್ಕೊಂಬಿಡೋದು. ಇದರಲ್ಲಿ ಬೇಕಾದರೂ NH3 ಆ್ಯಂಡ್ RH ಪ್ರೈಮರಿ ಅಮೈನ್ಸ್ ಬೇಕಾದ್ರೆ ಕೊಡಿ. NH3 ಕೊಡ್ಬೋದು. ಈ ಥರ NH3 ಒಂದು ಕೊಡಿ ಬೇಕಾದ್ರೆ ಈ ಥರ. ದಿಸ್ ಇಸ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಆ್ಯಂಡ್ RH2 ಪ್ರೈಮರಿ ಅಮೈನ್. ಇನ್ನೊಂದು ಬೇಕಾದ್ರೆ R2NH ಸೆಕೆಂಡರಿ ಅಮೈನ್. ಇದು ಪ್ರೈಮರಿ 1 ಡಿಗ್ರಿ. ಇನ್ನೊಂದು ಟರ್ಷರಿ R3N is called as the tertiary amine. So these are the best example for the neutral nucleophiles. ಈ ರೀತಿ ನ್ಯೂಟ್ರಲ್ ನ್ಯೂಕ್ಲಿಯೋಫೈಲ್ಸ್ ಇವ್ನ ಎಕ್ಸಾಂಪಲ್ಸ್ಗಳು ನಾವು ಕೊಡ್ತಾ ಹೋಗ್ಬೋದು ಜನರಲ್. ಓಕೆ, ಈಗ ನೋಡ್ಕೊಳ್ಳಿ. ದಿಸ್ ಇಸ್ ದ ನ್ಯೂಟ್ರಲ್ ನ್ಯೂಕ್ಲಿಯೋಫೈಲ್ಸ್. ಓಕೆ, ಸರಿನಾ? ಇವೆಲ್ಲದೂ ಕೂಡ ನ್ಯೂಟ್ರಲ್ ನ್ಯೂಕ್ಲಿಯೋಫೈಲ್ಸ್ ಆಯಿತು. ಸೊ ಇದರಲ್ಲಿ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ವಿತ್ ಇನ್ನೊಂದು ಬರುತ್ತೆ ಬೇಕಾದ್ರೆ ಇದು ನ್ಯೂಟ್ರಲ್ ನ್ಯೂಕ್ಲಿಯೋಫೈಲ್ಸ್ ಆರ್ ಆಫ್ 2 ಡಿಫರೆಂಟ್ ಹೇಳಿದ್ರೆ ಮತ್ತೊಂದು ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ವಿತ್ ಕಾರ್ಬನ್ ಡಬಲ್ ಬಾಂಡ್ ಅಂತ ಒಂದು ಬರುತ್ತೆ. ಇನ್ನೊಂದು ಕಾರ್ಬನ್ ಟ್ರಿಪಲ್ ಬಾಂಡ್. ಸೊ ಕಾರ್ಬನ್ ಡಬಲ್ ಬಾಂಡ್ ಅಂತ ಹೇಳಿದ್ರೆ ಆಲ್ಕೀನು. ಕಾರ್ಬನ್ ಟ್ರಿಪಲ್ ಬಾಂಡ್ ಅಂತ ಬಂತಂದ್ರೆ ಅದು ಆಲ್ಕೇನ್ ಆಗಿರುತ್ತೆ. ಸೊ ಅದಕ್ಕೆ ಎಕ್ಸಾಂಪಲ್ ಬೇಕಾದ್ರೆ ನೋಡೋದ್ರ ಜನರಲ್ಲ ಎಲ್ಲ ಎಕ್ಸಾಂಪಲ್ ಕೊಡ್ಬೋದು. ಆಲ್ಕೀನ್ಸು ಮತ್ತು ಆಲ್ಕೈನ್ಸ್ ಆರ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ದ ಒನ್ ಮೋರ್ ನ್ಯೂಟ್ರಲ್ ನ್ಯೂಕ್ಲಿಯೋಫೈಲ್. ಸರಿನಾ? ನ್ಯೂಟ್ರಲ್ ನ್ಯೂಕ್ಲಿಯೋಫೈಲ್ ಒಂದು ಎಕ್ಸಾಂಪಲ್ ಯಾವುದಪ್ಪ ಅಂತ ಹೇಳಿದ್ರೆ ಸೆಂಟ್ರಲ್ ಆಟಮ್ ಆಕ್ಟೈಟ್ ಎಲೆಕ್ಟ್ರಾನ್ಸ್ ಇರುತ್ತೆ. ಅದರ ಒಂದು ಲೋನ್ ಪೇರು ಎಲೆಕ್ಟ್ರಾನ್ಸ್ ಕೊಡೋಕೆ ರೆಡಿ ಇರ್ತಾನೆ. ಸೊ ಅದು ಕೊಟ್ಟಾದಮೇಲೆ ಅಲ್ಲಿರ್ತಕ್ಕಂಥ ಆಟಮ್ಸ್ಗಳು ಮತ್ತೆ ಸೆಂಟ್ರಲ್ ಆಟಮ್ಗೆ ಅಟ್ಯಾಚ್ ಆಗ್ತವೆ. ಅದು ಒಂದು ಕ್ಯಾಟಗರಿ. ಇನ್ನೊಂದು ಕ್ಯಾಟಗರಿ ಏನಪ್ಪ ಅಂತ ಹೇಳಿದ್ರೆ ಇಲ್ಲೂ ಕೂಡ ನ್ಯೂಟ್ರಲ್ ಮಾಲಿಕ್ಯೂಲ್ಸ್ ವಿತ್ ಕಾರ್ಬನ್ ಡಬಲ್ ಬಾಂಡ್ ಮತ್ತು ಸಿಂಗಲ್ ಬಾಂಡ್ ಆಲ್ಸೋ ಬಿಹೇವ್ಸ್ ಆಸ್ ಎ ನ್ಯೂಟ್ರಲ್ ನ್ಯೂಕ್ಲಿಯೋಫೈಲ್. ಇಲ್ಲಿ ಕಾರ್ಬನ್ ಡಬಲ್ ಬಾಂಡ್ ಮತ್ತು ಕಾರ್ಬನ್ ಟ್ರಿಪಲ್ ಬಾಂಡ್ ಇದ್ದರೆ ಅದು ಕೂಡ ಏನಪ್ಪ ಅಂತಂದರೆ ದಸ್ ಆಲ್ಸೋ ಬಿಹೇವ್ಸ್ ಆಸ್ ಎ, ಅದು ಕೂಡ ಏನು ಯಾವ ರೀತಿ ಬಿಹೇವ್ ಮಾಡುತ್ತಪ್ಪ ಅಂತ ಹೇಳಿದ್ರೆ ಅದು ಕೂಡ ನ್ಯೂಟ್ರಲ್ ನ್ಯೂಕ್ಲಿಯೋಫೈಲ್ ಆಗುತ್ತೆ. ಕಾರ್ಬನ್ ಡಬಲ್ ಬಾಂಡ್ ಬಂದಲಿ ಟ್ರಿಪಲ್ ಬಾಂಡ್ ಬರಲಿ, ಕಾರ್ಬನ್ ಡಬಲ್ ಬಾಂಡ್ ಅಂದರೆ ಆಲ್ಕೇನ್ ಅಂತ ಬರುತ್ತೆ, ಅದು ಕೂಡ ನ್ಯೂಟ್ರಲ್ ನ್ಯೂಕ್ಲಿಯೋಫೈಲೇ. ಟ್ರಿಪಲ್ ಬಾಂಡ್ ಕೂಡ ನ್ಯೂಟ್ರಲ್ ನ್ಯೂಕ್ಲಿಯೋಫೈಲೇ. ಇನ್ನೂ ಎಕ್ಸಾಂಪಲ್ ಬೇಕು ಅಂತ ನಿಮಗೆ ಅಂತ ಹೇಳಿದ್ರೆ ಇನ್ನೊಂದು ಎಕ್ಸಾಂಪಲ್ ಬೇಕಾದ್ರೆ ಬೆನ್ಸಿನ್ ಇಸ್ ಆಲ್ಸೋ, ಅದು ಕೂಡ ಬರ್ಬೋದು. ಆಲ್ಟರ್ನೇಟಿವ್ ಡಬಲ್ ಆ್ಯಂಡ್ ಸಿಂಗಲ್ ಬಾಂಡ್. ಆಲ್ಟರ್ನೇಟಿವ್ ಸಿಂಗಲ್ ಮತ್ತು ಡಬಲ್ ಬಾಂಡ್ ಬರುತ್ತೆ, ಅದು ಕೂಡ ನ್ಯೂಟ್ರಲ್ಸ್. ದಟ್ಸ್ ಆಲ್. ಸೊ ಇಷ್ಟನ್ನು ನಾವು ಏನು ಸ್ಟಡಿ ಮಾಡಿದಪ್ಪ ಅಂದರೆ ಎಲೆಕ್ಟ್ರೋಫೈಲ್ಸ್ ಅಂದರೆ ಏನು, ಟೈಪ್ಸ್ ಆಫ್ ಎಲೆಕ್ಟ್ರೋಫೈಲ್ಸ್, ನ್ಯೂಕ್ಲಿಯೋಫೈಲ್ಸ್ ಅಂದರೆ ಏನು, ಮತ್ತು ಟೈಪ್ಸ್ ಆಫ್ ನ್ಯೂಕ್ಲಿಯೋಫೈಲ್ಸ್. ನೀವು ನೋಡಿ ಇಷ್ಟೊಂದೆಲ್ಲ ನೆನ್ಪಿಟ್ಕೊಳೋದು ಬೇಕಾಗಿಲ್ಲ. ಜಸ್ಟ್ ಒಂದನ್ನು ಮಾತ್ರ ನೀವು ನೆನ್ಪಿಟ್ಕೋಬೋದು. ಯಾವ ಕಾನ್ಸೆಪ್ಟ್ ಅಪ್ಪ ಅಂತ ಹೇಳಿದ್ರೆ ಎಲೆಕ್ಟ್ರೋಫೈಲ್ ಅಂದರೆ ನ್ಯೂಕ್ಲಿಯೋಫೈಲ್. ಫಸ್ಟ್ ಇಂತೆಲ್ಲ ಬಂದುಬಿಡಬೇಕು. ಎಲೆಕ್ಟ್ರೋಫೈಲ್ ಅಂತ ಹೇಳಿದ್ರೆ ಪಾಸಿಟಿವ್ ಚಾರ್ಜ್ ಇರಬೇಕು, ನ್ಯೂಕ್ಲಿಯೋಫೈಲ್ ಅಂದರೆ ನೆಗೆಟಿವ್ ಚಾರ್ಜ್ ಇರಬೇಕು. ಪಾಸಿಟಿವ್ ಅಂದರೆ ಜಾಸ್ತಿ ಅಂತಲ್ಲ, ಕೆಮಿಸ್ಟ್ರಿಯಲ್ಲಿ ಪಾಸಿಟಿವ್ ಅಂತ ಹೇಳಿದಾಗ ಜಾಸ್ತಿ ಅಂತ ಕಡಿಮೆ ಅಂತ ಅರ್ಥ. ಎಲ್ಲೇ ಯಾವುದಾದ್ರು ಒಂದು ಸ್ಪೀಸೀಸ್ ಮೇಲೆ ಪಾಸಿಟಿವ್ ಚಾರ್ಜ್ ಇತ್ತು ಅಂತ ಹೇಳಿದ್ರೆ ಎಲೆಕ್ಟ್ರಾನ್ ಡಿಫಿಷಿಯೆಂಟ್ ಆಗಿದೆ, ಎಲೆಕ್ಟ್ರಾನ್ ಲಾಸ್ ಆಗಿದೆ ಅಂತ ಅರ್ಥ. ಸೊ ಹಾಗಾಗಿ ನಾವು ಆ ಪಾಸಿಟಿವ್ ಬಂದರೆ ಎಲೆಕ್ಟ್ರೋಫೈಲ್ ಅಂತ ಕರಿತೀವಿ, ನೆಗೆಟಿವ್ ಸೈನ್ ನೋಡಿದ ತಕ್ಷಣ ನಾವು ನ್ಯೂಕ್ಲಿಯೋಫೈಲ್ ಅಂತ ಕರಿತೀವಿ. ಪಾಸಿಟಿವ್ ಅಂತ ಹೇಳಿದ್ರೆ ಎಲೆಕ್ಟ್ರಾನ್ ಡಿಫಿಷಿಯೆಂಟ್ ಸ್ಪೀಸೀಸ್ ಅಥವಾ ಎಲೆಕ್ಟ್ರಾನ್ ಪೇರ್ ಅಕ್ಸೆಪ್ಟರ್ಸ್. ಡಿಫಿಷಿಯೆಂಟ್ ಇರೋದ್ರೆ ಎಲೆಕ್ಟ್ರಾನ್ ತೊಗೊಂಡು ರೆಡಿ ಇರ್ತಾರೆ, ಲೇವಿಸ್ ಅಷ್ಟು ಅಂತ ಕರಿತೀವಿ. ಎರಡು ಥರ ಬರ್ತಲ್ಲಿ, ಪಾಸಿಟಿವ್ ಚಾರ್ಜ್ ಎಲೆಕ್ಟ್ರೋಫೈಲ್ ಮತ್ತು ನ್ಯೂಟ್ರಲ್ ಎಲೆಕ್ಟ್ರೋಫೈಲ್ ಅಂತ ಕರಿತೀವಿ. ನ್ಯೂಕ್ಲಿಯೋಫೈಲ್ ಅಂತ ಹೇಳಿದ್ರೆ ಎಲೆಕ್ಟ್ರಾನ್ ರಿಚ್ ಅಂತ, ಮೈನಸ್ ನೋಡಿ. ಕೆಮಿಸ್ಟ್ರಿ ನೆಗೆಟಿವ್ ಬಂತು ಅಂತಂದರೆ ಲಾಸ್ ಆಗಿದೆ ಅಂತ ಅರ್ಥ ಅಲ್ಲ. ನಾವ್ಯಾಗಲೂ ಕೂಡ ಹೇಳ್ತೀವಿ ಪಾಸಿಟಿವ್ ಥಿಂಕ್ ಮಾಡಿ ಅಂತ ಹೇಳ್ತೀವಿ. ಆ ಪಾಸಿಟಿವ್ ಬೇರೆ, ನಮ್ಮ ರಿಯಲ್ ಲೈಫಲ್ಲಿ ನಾವು ತೊಗೊಂಡ್ತಕ್ಕಂಥ ಪಾಸಿಟಿವ್ ಥಿಂಕಿಂಗೇ ಬೇರೆ. ಸೊ ಆ ಪಾಸಿಟಿವ್ ಬೇರೆ, ಕೆಮಿಸ್ಟ್ರಿ ಪಾಸಿಟಿವ್ನೆಸ್ನೇ ಬೇರೆ. ಕೆಮಿಸ್ಟ್ರಿಲಿ ಪಾಸಿಟಿವ್ ಅಂತ ಹೇಳಿದ್ರೆ ಲಾಸ್ ಆಗಿದೆ ಅಂತ ಅರ್ಥ, ಎಲೆಕ್ಟ್ರಾನ್ಸ್ ರಿಚ್, ಎಲೆಕ್ಟ್ರಾನ್ಸ್ ಡಿಫಿಷಿಯೆಂಟ್ ಆಗಿದೆ, ಕಳ್ಕೊಂಡಿದ್ದಾರೆ ಅಂತ ಅರ್ಥ. ಸೊ ಅದೇ ರೀತಿ ನೆಗೆಟಿವ್ ಅಂತ ಹೇಳಿದಾಗ ಎಲೆಕ್ಟ್ರಾನ್ ರಿಚ್ ಸ್ಪೇಸಿಸ್ಸು,
ಎಲೆಕ್ಟ್ರಾನ್ ಪೇರ್ ಡೋನಾರ್ಸ್ ಅಂತ ಕರಿತೀವಿ. ಅದನ್ನು ಬೇಕಾದ್ರೆ ಲೀವಿಸ್ ಬೇಸ್ ಅಂತ ಕೂಡ ಕರಿತಾ ಹೋಗ್ತೀವಿ. ಇಷ್ಟು ಥಿಂಗ್ಸ್ ನಾನು ಹೇಳಿದ್ದೀನಿ. ಅದರಲ್ಲೂ ಕೂಡ 2 ಎಕ್ಸಾಂಪಲ್ ಬರುತ್ತೆ. ನೆಗೆಟಿವ್ಲಿ ಚಾರ್ಜ್ಡ್ ನ್ಯೂಕ್ಲಿಯೋಫೈಲ್ ಅಂತ ಒಂದು, ಇನ್ನೊಂದು ನ್ಯೂಟ್ರಲ್ ನ್ಯೂಕ್ಲಿಯೋಫೈಲ್ ಅಂತ ಬರುತ್ತೆ. ಇದು ಎರಡೂ ಕೂಡ ಸಾಕಷ್ಟು ಎಕ್ಸಾಂಪಲ್ ಕೇಳಿದ್ದಾರೆ 2 ಮಾರ್ಕ್ಸ್ಗೆ. ವಾಟ್ ಆರ್ ನ್ಯೂಕ್ಲಿಯೋಫೈಲ್ಸ್ ಗಿವನ್ ಎಕ್ಸಾಂಪಲ್ ಅಂತ ಕೂಡ ಕೇಳ್ತಾ ಇರ್ತಾರೆ. ನೀವು ಯಾವ ಎಕ್ಸಾಂಪಲ್ ವಾಟ್ ಆರ್ ನ್ಯೂಕ್ಲಿಯೋಫೈಲ್ ಗಿವನ್ ಎಕ್ಸಾಂಪಲ್ ಅಂತ ಕೇಳಿದಾಗ ನೀವು ನೆಗೆಟಿವ್ ಅವರೇ ಬರೀ, ನ್ಯೂಟ್ರಲ್ ಅವರೇ ಬರೀ, 10 ಎಕ್ಸಾಂಪಲ್ ಬರೋದು ಸಾಕು. ಟೈಪ್ಸ್ ಬಗ್ಗೆ ವರಿ ಮಾಡೋದು ಬೇಡ. ವಾಟ್ ಆರ್ ಎಲೆಕ್ಟ್ರೋಫೈಲ್ಸ್ ಗಿವನ್ ಎಕ್ಸಾಂಪಲ್ ಅಂತ ಹೇಳಿದಾಗ ಎಲೆಕ್ಟ್ರೋಫೈಲ್ ಅಂದರೆ ಏನಂತ ಸ್ಟೇಟ್ಮೆಂಟ್ ಹೇಳ್ಕೊಂಡ್ಬಿಟ್ಟು ಯಾವ ಎಕ್ಸಾಂಪಲ್ ಬರೀಬೋದು ನೀವು ಬೇಕಾದ್ರೆ. 2 ಟೈಪ್ಸಲ್ಲಿ ಯಾವ್ದಾದ್ರು ಬರೀಬೋದು. ನ್ಯೂಟ್ರಲ್ ಎಕ್ಸಾಂಪಲ್ ಬೇಕಾದ್ರೆ ಬರೀಬೋದು, ಪಾಸಿಟಿವ್ಲಿ ಚಾರ್ಜ್ ಬೇಕಾದ್ರೆ ಎಕ್ಸಾಂಪಲ್ ಬರೀಬೋದು. ಸೊ ಅದಕ್ಕೇನು ಸಮಸ್ಯೆ ಆಗಲ್ಲ. ಸೊ ದಟ್ಸ್ ಆಲ್. ಇದೆಲ್ಲರೂ ಕೂಡ ನಾವು ಡಿಸ್ಕಸ್ ಮಾಡಿದ್ವಿ. ವಿಲ್ ಮೂವ್ ಆನ್. ನೆಕ್ಸ್ಟ್ ಒನ್ ಇಸ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಎಲೆಕ್ಟ್ರಾನ್ ಡಿಸ್ಪ್ಲೇಸ್ಮೆಂಟ್ ಎಫೆಕ್ಟ್ ಇನ್ ಕೋವಲೆಂಟ್ ಬಾಂಡ್ಸ್. ಅದರಲ್ಲಿ ಇಂಡಕ್ಟಿವ್ ಎಫೆಕ್ಟ್ ಅಂತ ಬರುತ್ತೆ. ಆ 4 ಎಫೆಕ್ಟ್ಸ್ನ ಸ್ಟಡಿ ಮಾಡೋಣ. ಆ ಡಿಫ್ರೆನ್ಸನ್ನು ಸಾಕಷ್ಟು ಎಕ್ಸಾಂಪಲ್ ಕೇಳ್ತಾ ಇರ್ತಾರೆ. ರೈಟ್ ಎನಿ ಟು ಡಿಫ್ರೆನ್ಸ್ ಬಿಟ್ವೀನ್ ಇಂಡಕ್ಟಿವ್ ಎಫೆಕ್ಟ್ ಆ್ಯಂಡ್ ರೆಸೊನೆನ್ಸ್ ಎಫೆಕ್ಟ್. ರೈಟ್ ಎನಿ ಡಿಫ್ರೆನ್ಸ್ ಬಿಟ್ವೀನ್ ಇಂಡಕ್ಟಿವ್ ಎಫೆಕ್ಟ್ ಆ್ಯಂಡ್ ಎಲೆಕ್ಟ್ರೋಮೆರಿಕ್ ಎಫೆಕ್ಟ್ ಅಂತ ಕೇಳ್ತಾ ಇರ್ತಾರೆ. ಸೊ ಅಷ್ಟು ಎಫೆಕ್ಟ್ಸನ್ನು ನಾವು ಮಾಡಿದ್ರೆ ಈಗ ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ. ದಟ್ಸ್ ಆಲ್. ಸೊ ನೋಡಿ, ವಿಲ್ ಮೂವ್ ಟು ನೆಕ್ಸ್ಟ್ ಒನ್ ಇಸ್ ಎಲೆಕ್ಟ್ರಾನ್ ಡಿಸ್ಪ್ಲೇಸ್ಮೆಂಟ್ ಎಫೆಕ್ಟ್. Electron displacement effects in covalent bonds. So next one is electron displacement. Electron displacement effect in covalent bonds. So electron displacement effect in covalent bond ಅಂತ ಹೇಳಿದ್ರೆ, during chemical reactions of 4 kinds of electronic effects are found. During chemical reaction, 4 kinds of electronic effects influence electron displacement in organic molecules ಅಂತ ಕರಿತಾ ಹೋಗ್ತೀವಿ. ಸೊ ನಾವು ಕೆಮಿಕಲ್ ರಿಯಾಕ್ಷನ್ಸಲ್ಲಿ 4 ಥರ ಎಲೆಕ್ಟ್ರಾನ್ ಡಿಸ್ಪ್ಲೇಸ್ಮೆಂಟ್ ಎಫೆಕ್ಟ್ಸ್ ನೋಡ್ಬೋದು. ದಿಸ್ ಡಿಸ್ಪ್ಲೇಸ್ಮೆಂಟ್ ಡ್ಯೂ ಟು ದ ಎಲೆಕ್ಟ್ರಾನ್ ಅದು ಅಂಡರ್ ದ ಇನ್ಫ್ಲೂಯೆನ್ಸ್ ಆಫ್ ದ ಎಲೆಕ್ಟ್ರಾನ್ ಡಿಸ್ಪ್ಲೇಸ್ಮೆಂಟ್. ಎಲೆಕ್ಟ್ರಾನ್ಸ್ಗಳು ಡಿಸ್ಪ್ಲೇಸ್ಮೆಂಟ್ ಆಗುವಾಗ 4 ಥರ ಎಫೆಕ್ಟ್ಸ್ಗಳನ್ನ ನೋಡ್ತಾ ಹೋಗ್ತೀವಿ. ಆ 4 ಎಫೆಕ್ಟ್ಸ್ಗಳು ಯಾವ್ಯಾವುದಪ್ಪ ಅಂತ ಹೇಳಿದ್ರೆ, ಸೊ ವಿ ಆರ್ ಗೋಯಿಂಗ್ ಟು ಫೈಂಡ್ ಔಟ್ 4 ಟೈಪ್ಸ್ ಆಫ್ ಡಿಸ್ಪ್ಲೇಸ್ಮೆಂಟ್ ಎಫೆಕ್ಟ್ಸ್ ಇನ್ ಎಲೆಕ್ಟ್ರಾನ್ ಡಿಸ್ಪ್ಲೇಸ್ಮೆಂಟ್ ಇನ್ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್. ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ನ ಒಳಗಡೆ 4 ಥರ ಎಲೆಕ್ಟ್ರಾನ್ ಡಿಸ್ಪ್ಲೇಸ್ಮೆಂಟ್ ಎಫೆಕ್ಟ್ಸ್ಗಳು ನೋಡ್ತೀವಿ. ಅದರಲ್ಲಿ ಒಂದೇದು ಬಂದ್ಬಿಟ್ಟು ಇಂಡಕ್ಟಿವ್ ಎಫೆಕ್ಟ್. ಸೊ ಫಸ್ಟ್ ಎಫೆಕ್ಟ್ ಯಾವಪ್ಪ ಅಂದ್ರೆ ದಿಸ್ ಇಸ್ ಕಾಲ್ಡ್ ಇಂಡಕ್ಟಿವ್ ಎಫೆಕ್ಟ್. The first one is called as the inductive effect ಅಂತ ಕರಿತೀವಿ. ಇದನ್ನ I ಅಂತ ಕೂಡ ಹೇಳ್ತೀವಿ. ಫಸ್ಟ್ ಒನ್ ಇಸ್, and second one is mesomeric effect. The mesomeric effect ಅಂತ ಕರಿತೀವಿ. ಇದನ್ನ ಕ್ಯಾಪಿಟಲ್ ಎಮ್ ಅಂತೀವಿ. ಆರ್ ಆಲ್ಸೋ ಕಾಲ್ಡ್ as resonance effect ಅಂತ ಕೂಡ ಕರಿತೀವಿ. This is called as the resonance effect ಅಂತ ಕೂಡ ಹೇಳ್ತೀವಿ. resonance effect ಅಂತ ಹೇಳ್ತೀವಿ. And third one is called as the electromeric effect. And electromeric effect ಅಂತ ಹೇಳ್ತೀವಿ. electromeric effect ಅಂತ. And fourth one is hyperconjugation. So these are the 4 important kinds of electronic effect in electron displacement reactions ಅಂತ ಹೇಳ್ತೀವಿ. ಸೊ ಎಲೆಕ್ಟ್ರಾನ್ ಡಿಸ್ಪ್ಲೇಸ್ಮೆಂಟಲ್ಲಿ ಈ 4 ಎಫೆಕ್ಟ್ ನೋಡ್ತೀವಿ. ಇಂಡಕ್ಟಿವ್ ಎಫೆಕ್ಟು, ಮೆಸೋಮೆರಿಕ್ ಎಫೆಕ್ಟು ನಾವು ರೆಸೊನೆನ್ಸ್ ಎಫೆಕ್ಟ್ ಅಂತ ಕರಿತೀವಿ. ಎಲೆಕ್ಟ್ರೋಮೆರಿಕ್ ಎಫೆಕ್ಟ್ ಬೇಕಾದ್ರೆ ಇ ಅಂತ ಕೂಡ ನೋಡ್ತೀವಿ. ಇ ಅಂತ ಇದರಲ್ಲಿ ಮತ್ತೆ ಟೈಪ್ಸ್ಗಳು ಬರ್ತಾ ಹೋಗುತ್ತೆ. ಒಂದೊಂದು ನೀಟಾಗಿ ಸ್ಟಡಿ ಮಾಡ್ತಾ ಇಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್. 2 ಮಾರ್ಕ್ಸ್ ಕೇಳ್ತಾರೆ. ಡಿಫ್ರೆನ್ಸನ್ನು ಕೇಳ್ತಾರೆ ಅವರು. ಆ ಡಿಫ್ರೆನ್ಸ್ಗಳನ್ನ ಬರಲೇಬೇಕಾಗುತ್ತೆ. ಓಕೆ. ಸೊ ವಿಲ್ ಮೂವ್ ಆನ್ ಟು ನೆಕ್ಸ್ಟ್ ಕಾನ್ಸೆಪ್ಟ್ ಬಂದ್ಬಿಟ್ಟು ಇಂಡಕ್ಟಿವ್ ಎಫೆಕ್ಟ್ ಅಂದರೆ ವಾಟ್ ಇಸ್ ದಟ್ ಇಂಡಕ್ಟಿವ್ ಎಫೆಕ್ಟ್? ಇಂಡಕ್ಟಿವ್ ಎಫೆಕ್ಟ್ ಅಂದರೆ ಏನು ನೋಡಿ. ಇಂಡಕ್ಟಿವ್ ಎಫೆಕ್ಟ್ ಅಂದರೆ ಇಲ್ಲಿ ಹೇಳ್ತಿದ್ದೆ ನನಗೆ, ದ ಪರ್ಮನೆಂಟ್ ಡಿಸ್ಪ್ಲೇಸ್ಮೆಂಟ್ ಆಫ್ bonded pair of electrons along the carbon chain because of difference in electronegativities between the 2 atoms. ಅದನ್ನ ಹೇಳ್ತಾರೆ ನನಗೆ ನೋಡಿ. is a permanent displacement. What is this? This is the permanent. The permanent displacement of bonded pair of electrons. The permanent displacement of bonded pair of electrons. The permanent displacement of bonded pair of electrons along the carbon chain. Along the carbon chain. The permanent displacement of bonded pair of electrons along the carbon chain. ಇಲ್ಲಿ sigma electrons are involved.
ಹೇಳ್ಬೋದು. ಹೇಳಿದ್ದೀನಿ ಸಿಗ್ಮಾ ಪೈ ಇಂದ ಬರ್ತದೆ ಸಿಗ್ಮಾ ಅಂತ. ಸಿಗ್ಮಾ ಎಲೆಕ್ಟ್ರಾನ್ಸ್ ಆರ್ ಇನ್ವಾಲ್ವ್ಡ್ ಅಂತ ಕರಿತೇವೆ. ಹಾಗಾಗಿ ದ ಪರ್ಮನೆಂಟ್ ಡಿಸ್ಪ್ಲೇಸ್ಮೆಂಟ್ ಆಫ್ ಬಾಂಡೆಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಅಲಾಂಗ್ ದ ಕಾರ್ಬನ್ ಚೈನ್ ಬಿಕಾಸ್ ಆಫ್ ಡಿಫ್ರೆನ್ಸ್ ಇನ್, ಯಾಕೆ ಅಂತ ಹೇಳಿದಾಗ ಬಿಕಾಸ್ ಆಫ್ difference in electronegativities, because of difference in electronegativities between two atoms. ಎರಡು ಆಟಮ್ಸ್ಗಳ ಮಧ್ಯೆ ಎಲೆಕ್ಟ್ರೋನೆಗಟಿವಿಟೀಸ್ ಡಿಫ್ರೆನ್ಸ್ ಇರುತ್ತೆ. ಸೊ ದಟ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ದ, ಇದನ್ನು ಪರ್ಮನೆಂಟ್ ಡಿಸ್ಪ್ಲೇಸ್ಮೆಂಟ್ ಅಂತ ಕರಿತೀವಿ. ಸೊ ಅಲ್ಲಿ ಪೊಲಾರಿಟಿ ಬರುತ್ತೆ. ಸೊ ಒಂದು ಪಾರ್ಷಿಯಲ್ ಪೊಲಾರಿಟಿ ಅಂತ ಬಂದರೆ ಪಾಸಿಟಿವ್ ಮತ್ತು ನೆಗೆಟಿವ್ ಅಂತ ಡೆಲ್ಟಾ ತೋರಿಸ್ತಾ ಹೋಗ್ತೀವಿ. ಹಾಗಾಗಿ ಇಲ್ಲಿ ಇಂಡಕ್ಟಿವ್ ಎಫೆಕ್ಟ್ ಅಂದರೆ ಏನಪ್ಪ ಅಂದರೆ ದ ಪರ್ಮನೆಂಟ್ ಡಿಸ್ಪ್ಲೇಸ್ಮೆಂಟ್ ಆಫ್ ಬಾಂಡೆಡ್ ಪೇರ್, ಎರಡು ಪೇರ್ ಬಾಂಡೆಡ್ ಅಂತ ಹೇಳ್ತೀವಿ. ಬಾಂಡಿಂಗ್ ಅಂತ ಹೇಳಿದ್ರೆ ಜನರಲ್ಲಾಗಿ ಒಂದು ಜನರಲ್ಲಾಗೆ ಓವರ್ಲ್ಯಾಪ್ ಆಗಿ ಬಾಂಡಿಂಗ್ ಅಂತ ಕರಿತೀವಿ. ಸೊ ಇಲ್ಲಿ ದ ಪರ್ಮನೆಂಟ್ ಡಿಸ್ಪ್ಲೇಸ್ಮೆಂಟ್ ಆಫ್ ಬಾಂಡೆಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಅಲಾಂಗ್ ದ ಕಾರ್ಬನ್ ಚೈನ್, ಸೊ ದಟ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ದ ಇಂಡಕ್ಟಿವ್ ಎಫೆಕ್ಟ್ ಅಂತ ಕರಿತೀವಿ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಸಿಗ್ಮಾ ಎಲೆಕ್ಟ್ರಾನ್ಸ್ ಆರ್ ಇನ್ವಾಲ್ವ್, ಟೋಟಲಿ ಸಿಗ್ಮಾ ಎಲೆಕ್ಟ್ರಾನ್ಸ್ ಆರ್ ಇನ್ವಾಲ್ವ್ಡ್ ಇನ್ ದಿಸ್ ಎಫೆಕ್ಟ್. ಸೊ ಹಾಗಾಗಿ ಇಲ್ಲಿ ಯಾಕೆ ಅಂದರೆ ಬಿಕಾಸ್ ಆಫ್ ಡಿಫ್ರೆನ್ಸ್ ಇನ್ ಎಲೆಕ್ಟ್ರೋನೆಗಟಿವಿಟಿ ಬಿಟ್ವೀನ್ ದ ಟೂ ಆಟಮ್ಸ್, ಎರಡು ಆಟಮ್ಸ್ಗಳ ಮಧ್ಯೆ ಎಲೆಕ್ಟ್ರೋನೆಗಟಿವಿಟಿನ ಡಿಫ್ರೆನ್ಸ್ ಇರೋದ್ರಿಂದ ವಿ ಆರ್ ಗೋಯಿಂಗ್ ಟು ಫೈಂಡ್ ಔಟ್ ದ ಪರ್ಮನೆಂಟ್ ಡಿಸ್ಪ್ಲೇಸ್ಮೆಂಟ್ ಆಫ್ ಎಲೆಕ್ಟ್ರಾನ್ಸ್ ಇನ್ ಬಿಟ್ವೀನ್ ದ ಕಾರ್ಬನ್ ಚೈನ್. ದಟ್ ಎಫೆಕ್ಟ್ ಇಸ್ ಕಾಲ್ಡ್ ಆಸ್ ದ ಇಂಡಕ್ಟಿವ್ ಎಫೆಕ್ಟ್ ಅಂತ ಕರಿತೀವಿ. ಸೊ ಇದರಲ್ಲಿ ನೆಕ್ಸ್ಟ್ ಟೈಪ್ಸ್ ಆಫ್ ಇಂಡಕ್ಟಿವ್ ಎಫೆಕ್ಟ್ ಅಂತ ಬರುತ್ತೆ. ಟೈಪ್ಸ್ ಆಫ್ ಇಂಡಕ್ಟಿವ್ ಎಫೆಕ್ಟ್ ಎರಡು ಥರ ಇಂಡಕ್ಟಿವ್ ಎಫೆಕ್ಟ್ ನೋಡ್ತೀವಿ. ಒಂದು ಪ್ಲಸ್ ಐ ಎಫೆಕ್ಟ್ ಅಂತ ಕರಿತೀವಿ, ಮತ್ತೊಂದನ್ನ ಮೈನಸ್ ಐ ಅಂತ ಹೇಳ್ತೀವಿ. ಪ್ಲಸ್ ಐ ಅಂತ ಹೇಳಿದ್ರೆ ಎಲೆಕ್ಟ್ರಾನ್ ರಿಲೀಸಿಂಗ್ ಇಂಡಕ್ಟಿವ್ ಎಫೆಕ್ಟ್ ಅಂತ ಕರಿತೀವಿ. ಮೈನಸ್ ಐ ಅಂದರೆ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಇಂಡಕ್ಟಿವ್ ಎಫೆಕ್ಟ್ ಅಂತ ಕರಿತೀವಿ. ಏನು ಸರ್ ಅಂತ ಹೇಳಿದ್ರೆ ನೋಡಿ, ಸೊ ನೆಕ್ಸ್ಟ್ ಇದರಲ್ಲಿ ಟೈಪ್ಸ್ ಆಫ್ ಇಂಡಕ್ಟಿವ್ ಎಫೆಕ್ಟ್ ಅಲ್ಲಿ ಒಂದು ಬಂದ್ಬಿಟ್ಟು ನಮಗೆ ಪ್ಲಸ್ ಐ ಎಫೆಕ್ಟ್, ಅದನ್ನು ಬೇಕಾದ್ರೆ ಬರ್ಕೊಳ್ಳಿದ್ದೀವಿ. ಎಲೆಕ್ಟ್ರಾನ್ ರಿಲೀಸಿಂಗ್ ಇಂಡಕ್ಟಿವ್ ಎಫೆಕ್ಟ್, ಇದನ್ನು ಬೇಕಾದ್ರೆ ಪ್ಲಸ್ ಐ ಎಫೆಕ್ಟ್ ಅಂತ ಕರೀತೀವಿ, ಪ್ಲಸ್ ಐ. ಇನ್ನೊಂದು ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಇಂಡಕ್ಟಿವ್ ಎಫೆಕ್ಟ್, ಐ ಎಫೆಕ್ಟ್, ಇದನ್ನು ಮೈನಸ್ ಐ ಅಂತ ಕರೀತೀವಿ. ಸೊ ಎಲೆಕ್ಟ್ರಾನ್ ರಿಲೀಸಿಂಗ್ ಇಂಡಕ್ಟಿವ್ ಎಫೆಕ್ಟ್ ಅಂದರೆ ಏನು, ಮತ್ತು ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಇಂಡಕ್ಟಿವ್ ಎಫೆಕ್ಟ್ ಅಂದರೆ ಏನು ಜನರಲ್ ಇಲ್ಲಿ ಒಂದು ಜನರಿಗೆ. ಸೊ ವೆನ್ ದ electron displacement takes place away from the substituent is called as electron releasing ಅಂತ ಕರಿತೀವಿ. ಏನು ಸಹ ಅಂತ ಹೇಳಿದ್ರೆ ಯಾವುದೋ ರೀತಿ ಸಬ್ಸ್ಟಿಟ್ಯೂಯೆಂಟ್ ಅನ್ನು ತಗೊಂಡಾಗ, ಸಬ್ಸ್ಟಿಟ್ಯೂಯೆಂಟ್ ಅಂತ ಹೇಳಿ ಇಲ್ಲಿ OH ಅಟ್ಯಾಕ್ ಆಗಿರುತ್ತೆ. ಇಲ್ಲಿ ಪಾಸಿಟಿವ್ ಇಂಡಕ್ಟಿವ್ ಎಫೆಕ್ಟ್ ಅಂತ ಹೇಳಿದಾಗ ಎಲೆಕ್ಟ್ರಾನ್ ಡಿಸ್ಪ್ಲೇಸ್ಮೆಂಟ್ ಆಗುವಾಗ ಸಬ್ಸ್ಟಿಟ್ಯೂಯೆಂಟಿಗೆ ದೂರ ಇರುತ್ತೆ, ಅದಕ್ಕೆ ಅವೇ ಫ್ರಮ್ ಅಂತ ಹೇಳ್ತೀವಿ. ಸೊ ಪಾಸಿಟಿವ್ ಅಂತ ಬಂದಾಗ ಎಲೆಕ್ಟ್ರಾನ್ ರಿಲೀಸಿಂಗ್ ಅಂತ ಇರೋದ್ರಿಂದ ಇಲ್ಲಿ ದ ಸಬ್ಸ್ಟಿಟ್ಯೂಷನ್ ಟೇಕ್ಸ್ ಪ್ಲೇಸ್ ಅವೇ ಫ್ರಮ್ ದ ಸಬ್ಸ್ಟಿಟ್ಯೂಯೆಂಟ್ ಅಂತ ಹೇಳ್ತೀವಿ. ಇಲ್ಲಿ ಅವೇ ಫ್ರಮ್ ದ ಈ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪಿಂದ, ಅಂದರೆ ಯಾವುದು ಮೇನ್ ಚೈನಿಗೆ ಅಟ್ಯಾಚ್ ಆಗಿರ್ತಕ್ಕಂಥ ಸೈಡ್ ಚೈನ್ ಇದೆಯಲ್ಲ, ಒಂದು ಫಂಕ್ಷನ್ ಗ್ರೂಪ್ ಇದೆಯಲ್ಲ, ಅದಕ್ಕೆ ನಾವು ಸಬ್ಸ್ಟಿಟ್ಯೂಯೆಂಟ್ ಅಂತ ಕರಿತೀವಿ. ಆ ಸಬ್ಸ್ಟಿಟ್ಯೂಯೆಂಟಿಂದ ಅವೇ ದೂರ ಉಳ್ಕೊಂಡ್ರೆ, ದೂರ ಬಂತು ಅಂತ ಹೇಳಿದ್ರೆ ಅದನ್ನು ಪ್ಲಸ್ ಐ ಎಫೆಕ್ಟ್ ಅಂತ ಕರಿತೀವಿ. ಸಬ್ಸ್ಟಿಟ್ಯೂಯೆಂಟ್ಗೆ ಹತ್ತಿರ ಹೋದ ಅಂತ ಹೇಳಿದ್ರಲ್ಲ ಮೈನಸ್ ಐ ಎಫೆಕ್ಟ್ ಅಂತ ಕರಿತೀವಿ. ಯಾಕೆ ದೂರ ಹೋಗ್ತಾನೆ ಅಂದರೆ ಎಲೆಕ್ಟ್ರಾನ್ ರಿಲೀಸಿಂಗ್ ಗ್ರೂಪ್ ಇರೋದ್ರಿಂದ ಅವ್ನು ದೂರ ಹೋಗ್ತಾನೆ, ಅವೇ ಫ್ರಮ್ ದಿಸ್ ಒನ್. ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಇರೋದ್ರಿಂದ ಅವನು ಹತ್ತಿರ ಹೋಗ್ತಾನೆ. ಇಲ್ಲಿ ನೋಡಿ ಎರಡು ಕಡೆ ಸೇಮ್ ಬರುತ್ತೆ. ಒಂದು ಇಂಡಕ್ಟಿವ್ ಎಫೆಕ್ಟಲ್ಲೂ ಕೂಡ ಪಾಸಿಟಿವ್ ಅಂತ ಪ್ಲಸ್ ಐ ಅಂತ ಬಂದರೆ, ಎಲೆಕ್ಟ್ರಾನ್ ರಿಲೀಸಿಂಗ್ ಅಂತ ಬಂದರೆ ಅವೇ ಫ್ರಮ್ ದ ಸಬ್ಸ್ಟಿಟ್ಯೂಯೆಂಟ್ ಅಂತ ಕರಿತೀವಿ. ಎಲೆಕ್ಟ್ರಾನ್ ಡಿಸ್ಪ್ಲೇಸ್ಮೆಂಟ್ ಅವೇ ಫ್ರಮ್ ದ ಸಬ್ಸ್ಟಿಟ್ಯೂಯೆಂಟ್ ಅಂತ ಹೇಳಿದ್ರೆ ಅದು ಪಾಸಿಟಿವ್. ಎಲೆಕ್ಟ್ರಾನ್ ಡಿಸ್ಪ್ಲೇಸ್ಮೆಂಟ್ ಟೇಕ್ಸ್ ಪ್ಲೇಸ್ ಟುವರ್ಡ್ಸ್ ದ ಸಬ್ಸ್ಟಿಟ್ಯೂಯೆಂಟ್ ಅಂತ ಹೇಳಿದಾಗ ಅದು ನೆಗೆಟಿವ್ ಅಂತ ಕರಿತೀವಿ. ಜನರಾಗಿ ಅದನ್ನು ನೆಗೆಟಿವ್ ಮೀನ್ಸ್ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಅಂತ ಹೇಳ್ತೀವಿ. ಎಲ್ಲಿ ಒಂದು ಕಡೆ ಇಂಡಕ್ಟಿವಲ್ಲೂ ಹೇಳ್ತೀವಿ ಮತ್ತು ಮೆಸೋಮೆರಿಕಲ್ಲೂ ಹೇಳ್ತೀವಿ. ಅದೇ ಎಲೆಕ್ಟ್ರೋಮೆರಿಕ್ ಹೇಳುವಾಗ ಉಲ್ಟಾ ಹೇಳ್ತೀವಿ. ಎಲೆಕ್ಟ್ರಾನ್ ಟುವರ್ಡ್ಸ್ ಅಂತ ಹೇಳಿದಾಗ ಪ್ಲಸ್ ಅಂತ ಹೇಳ್ತೀವಿ, ಎಲೆಕ್ಟ್ರಾನ್ ಅವೇ ಅಂತ ಹೇಳಿದಾಗ ಮೈನಸ್ ಅಂತ ಹೇಳ್ತೀವಿ. ಜನರಾಗಿ ಅದು ನಾನು ಕ್ಲಿಯರ್ ಕಟ್ ಹೇಳ್ಬಿಡ್ತೀನಿ ನಿಮಗೆ. ಫಸ್ಟ್ ಅಷ್ಟು ತಲೆಗೆ ಹೋಗಬೇಡಿ. ಇಂಡಕ್ಟಿವ್ ಎಫೆಕ್ಟ್ ಅಂತ ಹೇಳಿದಾಗ ಅದರ ಎರಡು ಥರ ಬರುತ್ತೆ. ಎಲೆಕ್ಟ್ರಾನ್ ರಿಲೀಸಿಂಗ್ ಇಂಡಕ್ಟಿವ್ ಎಫೆಕ್ಟು, ಅದನ್ನು ಪ್ಲಸ್ ಐ ಅಂತ ಕರಿತೀವಿ. ಹಂಗಂದ್ರೆ ಏನಪ್ಪ ಅಂತ ಹೇಳಿ ಎಲೆಕ್ಟ್ರಾನ್ ಡಿಸ್ಪ್ಲೇಸ್ಮೆಂಟ್, ಇಷ್ಟು ನೋಡಿ ಸಾಕು. ಎಲೆಕ್ಟ್ರಾನ್ ಡಿಸ್ಪ್ಲೇಸ್ಮೆಂಟ್ ಟೇಕ್ಸ್ ಪ್ಲೇಸ್ away from the substituent.
takes place away from the substituent. That we can call it as electron releasing inductive effect ಅಂತ ಕರಿತೀವಿ. ಅಂದ್ರೆ ಕ್ಲಿಯರ್, ಈ ವರ್ಡ್ ಇಂಪಾರ್ಟೆಂಟ್. ಯಾವ್ದಪ್ಪ ಅಂದ್ರೆ ಪ್ಲೇಸ್ ಅವೇ. ನೋಡಿ, electron displacement takes place away from the substituent. That we can call it as the plus I. So ಅದೇ ರೀತಿ minus I effect the same words. Electron displacement takes place towards. So electron displacement takes place towards from the substituent. Clear? Takes place away ಅಂತ ಬಂದಾಗ electron releasing inductive effect plus I effect ಅಂತ ಕರಿತೀವಿ. Takes place towards ಅಂತ ಬಂದಾಗ electron donating inductive effect or minus I effect ಅಂತ ಕರಿತೀವಿ. That's all. ಇಷ್ಟು ನೋಡ್ಕೊಂಡ್ರೆ ಸಾಕು. These are the inductive effect and two types of inductive effects. Clear? ಎರಡು ಥರ ಯಾವ ಬರ್ತಪ್ಪ ಅಂತ ಹೇಳಿದ್ರೆ, ಒಂದು ಪಾಸಿಟಿವ್ ಇಂಡಕ್ಟಿವ್ ಎಫೆಕ್ಟ್ ಮತ್ತು ಯಾವುದು ನೆಗೆಟಿವ್ ಇಂಡಕ್ಟಿವ್ ಎಫೆಕ್ಟ್. ಇದೊಂದು ಇಂಡಕ್ಟಿವ್ ಎಫೆಕ್ಟ್. ಓಕೆ, ಇದೊಂದು ಕ್ಲಿಯರ್. ಸೊ ವಿಲ್ ಮೂವ್ ಟು ನೆಕ್ಸ್ಟ್ ಒನ್ ಇಸ್ ರೆಸೊನಾನ್ಸ್ ಎಫೆಕ್ಟ್ ಅಂತ ಕರಿತೀವಿ. ಮೆಸೋಮೆರಿಕ್ ಎಫೆಕ್ಟ್. ಸೊ ವಿಲ್ ಮೂವ್ ಟು ನೆಕ್ಸ್ಟ್ ಒನ್ ಇಸ್ ರೆಸೊನಾನ್ಸ್ ಎಫೆಕ್ಟ್. or one more name is called mesomeric effect. Clear? ಹೇಳಿದಲ್ಲ, ಇಂಡಕ್ಟಿವ್ ಎಫೆಕ್ಟ್ ಅಂತ ಹೇಳಿದ್ರೆ the permanent displacement of bonded pair of electrons along the carbon chain. The permanent displacement of bonded pair of electrons along the carbon chain. ಯಾಕೆ ಅಂತ ಹೇಳಿದ್ರೆ, because the difference in electronegativities between two atoms. ಎರಡು ಆಟಮ್ಸ್ಗಳ ಮಧ್ಯ ಎಲೆಕ್ಟ್ರೋನೆಗೆಟಿವಿಟಿ ಡಿಫ್ರೆನ್ಸ್ ಇರುತ್ತೆ. ಸೊ ಹಾಗಾಗಿ ಅಲ್ಲಿ ಎಲೆಕ್ಟ್ರಾನ್ಗಳ ಡಿಸ್ಪ್ಲೇಸ್ಮೆಂಟು ಪರ್ಮನೆಂಟಾಗಿ ಆಗುತ್ತೆ. ಒಂದು ಸಲ ಹೋದ ಅಂತ ಹೇಳಿದ್ರೆ ಮತ್ತೆ ಬರಲ್ಲ. ಅದಕ್ಕೆ ಪರ್ಮನೆಂಟ್ ಡಿಸ್ಪ್ಲೇಸ್ಮೆಂಟ್. ಕೆಲವೊಂದು ಬರ್ತವೆ ಟೆಂಪ್ರವರಿ ಅಂತ ಕೂಡ ಬರ್ತವೆ. ಬರೀತೀನಿ, ದಿಸ್ ಇಸ್ ದ ಮೆಸೋಮೆರಿಕ್ ಎಫೆಕ್ಟ್ ಈಸ್ ದ ಟೆಂಪ್ರವರಿ ಎಫೆಕ್ಟ್ ಅಂತ ಕೂಡ ಕರಿತಾವೆ ಜನರಲ್ಲಿ. ಇಲ್ಲೊಂದು ಕೆಲವು ಪರ್ಮನೆಂಟ್ ಇರ್ತವೆ, ಕೆಲವು ಟೆಂಪ್ರವರಿ ಅಂತ ಹೇಳ್ತೀವಿ. ಎಲೆಕ್ಟ್ರೋಮೆರಿಕ್ ಕೂಡ ಟೆಂಪ್ರವರಿ ಅಂತ ಹೇಳ್ತಾ ಹೋಗ್ತೀವಿ. ಸೊ ಇಲ್ಲಿ ರೆಸೊನಾನ್ಸ್ ಎಫೆಕ್ಟ್ ನಾವು ಎಲ್ಲಿ ನೋಡ್ತೀವಪ್ಪ ಅಂದರೆ ಅಲಿಫ್ಯಾಟಿಕ್ ಆ್ಯಂಡ್ ಅರೋಮ್ಯಾಟಿಕ್ ಕಾಂಪೌಂಡ್ಸ್ ಕಂಟೈನಿಂಗ್ ಆಲ್ಟರ್ನೇಟಿವ್ ಸಿಂಗಲ್ ಆ್ಯಂಡ್ ಡಬಲ್ ಬಾಂಡ್ಸ್. ನೋಡಿ, ರೆಸೊನಾನ್ಸ್ ಎಫೆಕ್ಟ್ ಅಂತ ಹೇಳುವಾಗ ಇಲ್ಲೊಂದು ಪಾಯಿಂಟ್ ಹೇಳ್ತಾರೆ. ಆಲಿಫ್ಯಾಟಿಕ್ ಅಂದರೆ ಓಪನ್ ಚೈನ್, ನೆನ್ಪಿಟ್ಕೊಳ್ಳಿ. ಆಲಿಫ್ಯಾಟಿಕ್ ಅಂದರೆ ಓಪನ್ ಚೈನ್ ಸೈಕ್ಲಿಕ್ ಕಾಂಪೌಂಡ್ ಅಂತ ಕೂಡ ಕರಿತೀವಿ. ಸೊ ಆಲಿಫ್ಯಾಟಿಕ್ ಕಾಂಪೌಂಡ್ ಅಂಡ್ ಅರೋಮ್ಯಾಟಿಕ್ ರಿಂಗ್, ಸಾರಿ ಅಲಿಫ್ಯಾಟಿಕ್ ಅಂದರೆ ಎಸೈಕ್ಲಿಕ್, ಅಲಿಫ್ಯಾಟಿಕ್ ಅಂತ ಹೇಳಿದ್ರೆ ಓಪನ್ ಚೈನ್ ಆರ್ ಎಸೈಕ್ಲಿಕ್ ಕಾಂಪೌಂಡ್ಸ್ ಅಂತ. ಅರೋಮ್ಯಾಟಿಕ್ ಅಂದರೆ ರಿಂಗ್ ಕ್ಲೋಸ್ಡ್ ಸ್ಟ್ರಕ್ಚರ್ ಅಥವಾ ರಿಂಗ್ ಕ್ಲೋಸ್ ಸ್ಟ್ರಕ್ಚರ್ ಅಥವಾ ಸೈಕ್ಲಿಕ್ ಅಂತ ಕೂಡ ಕರಿತೀವಿ, ಸೈಕ್ಲಿಕ್ ಕಾಂಪೌಂಡ್ಸ್. ಸೊ ಅಲಿಫ್ಯಾಟಿಕ್ ಅಂಡ್ ಅರೋಮ್ಯಾಟಿಕ್ ಕಾಂಪೌಂಡ್ಸ್ contain alternate single and double bonds. ನೋಡಿ, so this aliphatic and aromatic compounds contain alternative single and double bonds. Alternative single bond ಮತ್ತು double bonds ಇರುತ್ತವೆ. So that effect is called as conjugate system ಅಂತ ಕರಿತೀವಿ. ನೋಡಿ, aliphatic and aromatic compounds containing alternate single and double bonds are called conjugate system ಅಂತ ಕರಿತೀವಿ. are called conjugate system. What is conjugate system ಅಂತ ಹೇಳಿದ್ರೆ, ಯಾವ ಆರ್ಗ್ಯಾನಿಕ್ ಕಾಂಪೌಂಡ್ಸ್ಗಳಲ್ಲಿ ಆಲ್ಟರ್ನೇಟಿವ್ ಡಬಲ್ ಬಾಂಡ್ ಮತ್ತು ಸಿಂಗಲ್ ಬಾಂಡ್ ಅಥವಾ ಆಲ್ಟರ್ನೇಟಿವ್ ಡಬಲ್ ಮತ್ತು ಸಿಂಗಲ್ ಬಾಂಡ್ ಬರುತ್ತೋ ಅಂತ ಒಂದು ಸಿಸ್ಟಮ್ ನಾವೆಂತ ಕರಿತೀವಿ ಅದರಿಂದ ಕಾಂಜುಗೇಟ್ ಸಿಸ್ಟಮ್. ವಾಟ್ ಇಸ್ ಕಾಂಜುಗೇಟ್ ಸಿಸ್ಟಮ್? ಅಲಿಫ್ಯಾಟಿಕ್ ಅಂಡ್ ಅರೋಮ್ಯಾಟಿಕ್ ಕಾಂಪೌಂಡ್ containing alternate single and double bond, that we can call it as the conjugate system. ಅಂತ ಕಾಂಜುಗೇಟ್ ಸಿಸ್ಟಮ್ ಅಲ್ಲಿ ನಮಗೆ ಏನು ಬರುತ್ತೆ? ಸೊ ಕಾಂಜುಗೇಟ್ ಸಿಸ್ಟಮ್ ಅಲ್ಲಿ ನೋಡಿದ್ರೆ ರೆಸೊನಾನ್ಸ್ ಎಫೆಕ್ಟ್ ಅಂದ್ರೆ ಈ ರೀತಿ ಬರ್ತಾವೆ. ನೋಡಿ, ರೆಸೊನಾನ್ಸ್ ಎಫೆಕ್ಟ್ ಅಂತ ನಾವು ತಗೊಂಡ್ರೆ ಈ ರೀತಿ ಯಾವುದೋ ಸ್ಟ್ರಕ್ಚರ್ ಅಂತ ತಗೊಂಡ್ರೆ ಈ ರೀತಿ ಶಿಫ್ಟ್ ಆಗಬೇಕು. ಸಿಂಗಲ್ ಬಾಂಡ್ ಬಿಕಮ್ಸ್ ಡಬಲ್ ಬಾಂಡ್ ಬಿಕಮ್ಸ್ ಸಿಂಗಲ್ ಬಾಂಡ್. ಈ ರೀತಿ This is the displacement of electron from 1, 2, 3, 4, 5. 1, 2, 3, 4, 5. The displacement of electrons within the ring, that is called resonance effect ಅಂತ ಕರಿತೀವಿ. ರೆಸೊನಾನ್ಸ್ ಎಫೆಕ್ಟ್ ಅಂತ ಹೇಳಿದ್ರೆ ಎಲೆಕ್ಟ್ರಾನ್ಸ್ಗಳು ಡಿಸ್ಪ್ಲೇಸ್ಮೆಂಟ್ ಆಗಬೇಕು. ಸಿಂಗಲ್ ಬಾಂಡ್ ವಿಲ್ ಬಿಕಮ್ಸ್ ಡಬಲ್ ಬಾಂಡ್ ವಿಲ್ ಬಿಕಮ್ಸ್ ಸಿಂಗಲ್ ಬಾಂಡ್. ಹಾಗಾಗಿ ಆಲ್ಟರ್ನೇಟಿವ್ ಸಿಂಗಲ್ ಡಬಲ್ ಬಾಂಡ್ ಬಂತು ಅಂದರೆ ಅದಕ್ಕೆ ನಾವು ಅಂತ ಸಿಸ್ಟಮ್ಗೆ ಅಂತ ಕರಿತೀವಿ ಅಂದರೆ ಕಾಂಜುಗೇಟ್ ಸಿಸ್ಟಮ್ ಅಂತ ಕರಿತೀವಿ. ಇಂಥ ಕಾಂಜುಗೇಟ್ ಸಿಸ್ಟಮಲ್ಲಿ ಮಾತ್ರ ನಾವು ರೆಸೊನಾನ್ಸ್ ಎಫೆಕ್ಟ್ ಮತ್ತು ಮೆಸೋಮೆರಿಕ್ ಎಫೆಕ್ಟನ್ನು ನೋಡಲಿಕ್ಕೆ ಸಾಧ್ಯ. ಸೊ ಹಂಗಂದರೆ ಹೌ ಟು ಡಿಫೈನ್ resonance effect? A permanent polarity produced due to the electron displacement between two pi bonds. ಗೊತ್ತಲ್ಲ, ಪೈ ಬಾಂಡ್ ಬಂದೇ ಬರುತ್ತೆ ಅಲ್ಲಿ, ಡಬಲ್ ಬಾಂಡ್ ಬರೋ ಪೈ ಬಾಂಡ್ ಬಂದೇ ಬರುತ್ತೆ. ಸೊ 2 pi bonds are a pi bond and a lone pair of electrons.
So that we can call it as the resonance effect ಅಂತ ಕರಿತೀವಿ. ಇಲ್ಲೂ ಕೂಡ the permanent polarity ಹೇಳ್ತೀವಿ ನೋಡಿ. resonance effect ಅಲ್ಲಿ the polarity ಅಂತ ಹೇಳ್ತೀವಿ. ಇವಾಗ the permanent polarity the permanent polarity produced due to electron displacement. The permanent polarity produced due to electron displacement. The permanent polarity produced due to electron displacement between two pi bonds. ಅಥವಾ ಏನು ಬೇಕಾದ್ರೆ ಅಥವಾ a pi bond and a lone pair of electrons between two pi bonds ಅಥವಾ RA pi bond and a lone pair of electrons that we can call it as the resonance effect of mesomeric. What is the resonance effect? The permanent polarity produced due to the electron displacement between pi bonds. So sigma bonds alli the permanent polarity between sigma electrons, that we can call it inductive effect. The permanent polarity between pi bond electrons or pi electrons, that we can call it as the resonance effect ಅಂತ ಕರಿತೀವಿ. The permanent polarity produced due to the electron displacement between, in the case of inductive effect ನೆನಪಿಟ್ಕೊಳ್ಳಿ, inductive effect ಅಲ್ಲಿ electron displacement between sigma electrons, the electron displacement between sigma bonds, the electron displacement between sigma bonds are called sigma electrons. The electron displacement between pi bonds with respect to pi electrons. So inductive effect alli sigma bond with respect to sigma electrons, mesomeric effect alli pi bond with respect to pi electrons. Hagagi the permanent polarity produced by the electron displacement between two pi bonds or a pi bond and a lone pair of electrons. So that effect is called as the permanent effect, and this is called as the resonance effect or mesomeric effect. Illu kuda same. So this resonance effect or mesomeric effect are of two types. So one is plus effect and minus effect. This what is that? Again same. This plus effect and minus effect. This plus is called electron releasing mesomeric effect. Minus M effect is called electron withdrawing mesomeric effect. What is this? Illu kuda generally the electron displacement away from the substituent. Illu kuda electron displacement away from the substituent. Electron displacement away from the substituent. Illi minus idamaga electron displacement takes place towards the substituent. That we can call it as the minus effect. Clear? Plus ಅಂತ ಬಂದರೆ ಎಲೆಕ್ಟ್ರಾನ್ ರಿಲೀಸಿಂಗ್ ಮೆಸೋಮೆರಿಕ್ ಎಫೆಕ್ಟ್ ಅಂತ ಹೇಳ್ತೀವಿ. ಆ ಪ್ಲಸ್ ನೋಡಿದ ತಕ್ಷಣ ಅಲ್ಲೇನಾಗುತ್ತೆ, ಎಲೆಕ್ಟ್ರಾನ್ ಡಿಸ್ಪ್ಲೇಸ್ಮೆಂಟು ಸಬ್ಸ್ಟಿಟ್ಯೂಯೆಂಟ್ಗೆ ಹಿಂದೆ ಇರುತ್ತೆ. ಎಲೆಕ್ಟ್ರಾನ್ ಡಿಸ್ಪ್ಲೇಸ್ಮೆಂಟ್ ಟೇಕ್ಸ್ ಪ್ಲೇಸ್ ಅವೇ ಫ್ರಮ್ ದ ಸಬ್ಸ್ಟಿಟ್ಯೂಯೆಂಟ್ ಅಂತ ಕರಿತೀವಿ. ಒಂದು ಮಾಲಿಕ್ಯೂಲಿಗೆ ಅಟ್ಯಾಚ್ ಆಗಿರ್ತಕ್ಕಂಥ ಸಬ್ಸ್ಟಿಟ್ಯೂಯೆಂಟ್ ಇದೆಯಲ್ಲ, ಆ ಸಬ್ಸ್ಟಿಟ್ಯೂಯೆಂಟ್ಗಿನ ದೂರ ಇದ್ದರೆ ಮಾತ್ರ ಅದನ್ನು ಪ್ಲಸ್ ಎಮ್ ಎಫೆಕ್ಟ್ ಅಂತ ಕರಿತೀವಿ. ಅದೇ ರೀತಿ ಮೈನಸ್ ಎಮ್ ಅಂತ ಹೇಳಿದ್ರೆ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಮೆಸೋಮೆರಿಕ್ ಎಫೆಕ್ಟ್ ಅಂತ ಹೇಳಿದ್ರೆ ದ ಎಲೆಕ್ಟ್ರಾನ್ ಡಿಸ್ಪ್ಲೇಸ್ಮೆಂಟ್ ಟೇಕ್ಸ್ ಪ್ಲೇಸ್ ಹತ್ರ ಹೋಗಿರುತ್ತೆ. ದ ಎಲೆಕ್ಟ್ರಾನ್ ಡಿಸ್ಪ್ಲೇಸ್ಮೆಂಟ್ ಟೇಕ್ಸ್ ಪ್ಲೇಸ್ ಟುವರ್ಡ್ಸ್ ದ ಸಬ್ಸ್ಟಿಟ್ಯೂಯೆಂಟ್ ಈಸ್ ಕಾಲ್ಡ್ ಆಸ್ ದ ಮೈನಸ್ ಎಮ್ ಎಫೆಕ್ಟ್ ಅಂತ ಕರಿತೀವಿ. ಮೈನಸ್ ಎಮ್ ಅಂತ ಹೇಳಿದ್ರೆ ಎಲೆಕ್ಟ್ರಾನ್ ಡೊನೇಟಿಂಗ್ ಮೆಸೋಮೆರಿಕ್ ಎಫೆಕ್ಟ್ ಅಂತ ಕೂಡ ಕರೀತೀವಿ. ದಟ್ಸ್ ಆಲ್. ಸೊ ಇವತ್ತಿನ ಕ್ಲಾಸಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ವೆರಿ ಇಂಪಾರ್ಟೆಂಟ್ ಯಾವುದಪ್ಪ ಅಂದರೆ ಡಿಫ್ರೆನ್ಸ್ ಬಿಟ್ವೀನ್ ಇಂಡಕ್ಟಿವ್ ಎಫೆಕ್ಟ್ ಅಂಡ್ ರೆಸೊನಾನ್ಸ್ ಎಫೆಕ್ಟ್ ಅಂತ ಹೇಳ್ತೀವಿ. ರೆಸೊನಾನ್ಸ್ ಎಫೆಕ್ಟ್ ಅಂದರೂ ಕೂಡ ಒಂದೇ, ಮೆಸೋಮೆರಿಕ್ ಎಫೆಕ್ಟ್ ಅಂದರೂ ಕೂಡ ಒಂದೇ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾವೇನು ನೋಡೋಣಪ್ಪ ಅಂತ ಹೇಳಿದ್ರೆ ಡಿಫ್ರೆನ್ಸ್ ಬಿಟ್ವೀನ್ ಇಂಡಕ್ಟಿವ್ ಎಫೆಕ್ಟ್ ಮತ್ತು ಮೆಸೋಮೆರಿಕ್ ಎಫೆಕ್ಟ್ ನೋಡೋಣ. ಅವೆರಡು ಡಿಫ್ರೆನ್ಸ್ ನೋಡ್ಕೊಂಡ್ಬಿಟ್ಟು ಹೈಪರ್ ಕಾಂಜುಗೇಷನ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಎಲೆಕ್ಟ್ರೋಮೆರಿಕ್ ಎಫೆಕ್ಟ್ ಅಂತ ಒಂದು ಎಲೆಕ್ಟ್ರೋಮೆರಿಕ್ ಎಫೆಕ್ಟ್ ಇದೆ. ಆ ಎಲೆಕ್ಟ್ರೋಮೆರಿಕ್ ಎಫೆಕ್ಟ್ ನೋಡಿಕೊಂಡು ಹೈಪರ್ ಕಾಂಜುಗೇಷನ್ನ ಸ್ಟಡಿ ಮಾಡಿ ಡಿಫ್ರೆನ್ಸ್ ಬಿಟ್ವೀನ್ ಇಂಡಕ್ಟಿವ್ ಎಫೆಕ್ಟ್ ಮತ್ತು ಎಲೆಕ್ಟ್ರೋಮೆರಿಕ್ ಎಫೆಕ್ಟ್ ನೆನ್ಪಿಟ್ಕೊಳ್ಳಿ. ಇವೆರಡು ಒಂದು ಎಕ್ಸಾಮ್ ಬಂದೇ ಬರುತ್ತೆ ಖಂಡಿತವಾಗಿ ನೋಡಿ. ಯಾಕಂದರೆ ಡಿಫರೆನ್ಸ್ between inductive and resonance.
ನೋಡಿ ಕನ್ಫ್ಯೂಸ್ ಮಾಡ್ಕೋಬಾರ್ದು, ರೆಸೊನೆನ್ಸ್ ಕೂಡ ಒಂದೇ ಅಥವಾ ಮೆಸೊಮೆರಿಕ್. ಡಿಫ್ರೆಂಟ್ ಬಿಟ್ವೀನ್ ಇಂಡಕ್ಟಿವ್ ಅಂಡ್ ರೆಸೊನೆನ್ಸ್ ಅಥವಾ ಮೆಸೊಮೆರಿಕ್ ಅಂತ ಒಂದು. ಇನ್ನೊಂದು ಬೇಕಾದ್ರೆ ಡಿಫ್ರೆನ್ಸ್ ಬಿಟ್ವೀನ್ ಇಂಡಕ್ಟಿವ್ ಅಂಡ್ ಎಲೆಕ್ಟ್ರೋಮೆರಿಕ್. ಇವು ಖಂಡಿತ ಇವೆರಡು 2 ಮಾರ್ಕ್ಸ್ ಬಂದೇ ಬರುತ್ತೆ. ರೈಟ್ ಎನಿ ಟು ಹೋದ ವರ್ಷನೂ ಕೂಡ ಕೇಳಿದ್ದಾರೆ, ಸಾಕಷ್ಟು ಸಲ ಕೇಳ್ತಾರೆ ನಿಮ್ಮ ಜನರಲ್ ಆಗಿ. ಸ್ಟೇಟ್ಮೆಂಟ್ ಬಗ್ಗೆ ಎಕ್ಸಾಂಪಲ್ ಬಗ್ಗೆ ಹೊರಗೆ ಹೋಗಬೇಡಿ. ಸೊ ಖಂಡಿತ ನಿಮಗೆ 2 ಮಾರ್ಕ್ಸ್ ಬಂದೇ ಬರುತ್ತೆ. ರೈಟ್ ಎನಿ ಟು ಡಿಫ್ರೆನ್ಸ್ ಬಿಟ್ವೀನ್ ಇಂಡಕ್ಟಿವ್ ಎಫೆಕ್ಟ್ ಅಂಡ್ ಮೆಸೊಮೆರಿಕ್ ಎಫೆಕ್ಟ್ ಅಂತ ಕೇಳ್ಬೋದು, ಅಥವಾ ರೈಟ್ ಎನಿ ಟು ಡಿಫ್ರೆನ್ಸ್ ಬಿಟ್ವೀನ್ ಇಂಡಕ್ಟಿವ್ ಎಫೆಕ್ಟ್ ಅಂಡ್ ಎಲೆಕ್ಟ್ರೋಮೆರಿಕ್ ಎಫೆಕ್ಟ್ ಅಂತ ಕೇಳ್ಬೋದು. ಇವತ್ತಿನ ಕ್ಲಾಸಲ್ಲಿ ನಾವು ಏನು ಸ್ಟಡಿ ಮಾಡಿದ್ವಪ್ಪ ಅಂದರೆ ಜಸ್ಟ್ ಯುವರ್ ಗೋನ್ ಸ್ಟಡಿ ಓನ್ಲಿ ಫಾರ್ ಇಂಡಕ್ಟಿವ್ ಎಫೆಕ್ಟ್ ಅಂದರೆ ಏನು, ಟೈಪ್ಸ್ ಆಫ್ ಇಂಡಕ್ಟಿವ್ ಎಫೆಕ್ಟ್, ಮೆಸೊಮೆರಿಕ್ ಎಫೆಕ್ಟ್ ಅಂದರೆ ಮತ್ತು ಟೈಪ್ಸ್ ಎಫೆಕ್ಟ್. ಇವತ್ತಿನ ಕ್ಲಾಸಲ್ಲಿ ಸ್ಟಡಿ ಮಾಡಿದ್ದೇನು ಎಲೆಕ್ಟ್ರೋಫೈಲ್ಸು, ನ್ಯೂಕ್ಲಿಯೋಫೈಲ್ಸ್. ಎಲೆಕ್ಟ್ರಾನ್ ಡಿಫಿಷಿಯೆಂಟ್ ಸ್ಪೀಸೀಸ್ ಎಲೆಕ್ಟ್ರೋಫೈಲ್ಸ್ 2 ಟೈಪ್ಸ್, ಪಾಸಿಟಿವ್ ಚಾರ್ಜ್ ಎಲೆಕ್ಟ್ರೋಫೈಲ್ ಮತ್ತು ನ್ಯೂಟ್ರಲ್ ಎಲೆಕ್ಟ್ರೋಫೈಲ್ ಅಂತ. ನ್ಯೂಕ್ಲಿಯೋಫೈಲ್ ಅಂದರೆ ಎಲೆಕ್ಟ್ರಾನ್ ರಿಚ್ ಸ್ಪೀಸೀಸ್, ಎಲೆಕ್ಟ್ರಾನ್ ಪೇರ್ ಡೋನಾರ್ಸ್ 2 ಟೈಪ್ಸ್. ನೆಗೆಟಿವ್ ಚಾರ್ಜ್ ನ್ಯೂಕ್ಲಿಯೋಫೈಲು ಮತ್ತೊಂದು ಯಾವುದು, ಇನ್ನೊಂದು ನ್ಯೂಟ್ರಲ್ ನ್ಯೂಕ್ಲಿಯೋಫೈಲ್ ಅಂತ ಸ್ಟಡಿ ಮಾಡಿದ್ವಿ. ಅದರ ಜೊತೆಗೆ ನಾವೇನು ಸ್ಟಡಿ ಮಾಡಿದ್ವಿ ಎಲೆಕ್ಟ್ರಾನ್ ಡಿಸ್ಪ್ಲೇಸ್ಮೆಂಟ್ ಎಫೆಕ್ಟ್ ಇನ್ ಕೋವೆಲೆಂಟ್ ಬಾಂಡ್ಸ್. We are going to find out 4 types of electron displacement effects in organic compounds or organic molecules. Inductive effect, resonance effect are also called mesomeric effect, electromeric effect ಮತ್ತು hyperconjugation. ಸೊ 2 ಎಫೆಕ್ಟ್ ನಾವು ಸ್ಟಡಿ ಮಾಡಿದ್ವಿ. ಇಂಡಕ್ಟಿವ್ ಎಫೆಕ್ಟ್ ಅಂತ ಹೇಳಿದ್ರೆ ಪರ್ಮನೆಂಟ್ ಡಿಸ್ಪ್ಲೇಸ್ಮೆಂಟ್ ಆಫ್ ಎಲೆಕ್ಟ್ರಾನ್ಸ್ ಬಿಟ್ವೀನ್ ದ ಕಾರ್ಬನ್ ಚೈನ್ ಅಂತ ಕರಿತಾ ಹೋಗ್ತೀವಿ. ಅಲ್ಲಿ ಸಿಗ್ಮಾ ಎಲೆಕ್ಟ್ರಾನ್ಸ್ ಆರ್ ಇನ್ವಾಲ್ವ್ಡ್. ದೇರ್ ಆರ್ 2 ಟೈಪ್ಸ್ ಆಫ್ ಇಂಡಕ್ಟಿವ್ ಎಫೆಕ್ಟ್, ಪ್ಲಸ್ ಐ ಎಫೆಕ್ಟ್ ಆ್ಯಂಡ್ ಮೈನಸ್ ಐ ಎಫೆಕ್ಟ್. ಪ್ಲಸ್ ಅಂದರೆ ಎಲೆಕ್ಟ್ರಾನ್ ರಿಲೀಸಿಂಗ್ ಇಂಡಕ್ಟಿವ್ ಎಫೆಕ್ಟ್, ಮೈನಸ್ ಐ ಅಂತ ಹೇಳಿದ್ರೆ ಎಲೆಕ್ಟ್ರಾನ್ ರಿಲೀಸಿಂಗ್ ಇಂಡಕ್ಟಿವ್ ಎಫೆಕ್ಟ್ ಅಂದರೆ ಪ್ಲಸ್ ಐ ಎಫೆಕ್ಟು, ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಇಂಡಕ್ಟಿವ್ ಎಫೆಕ್ಟ್ ಅಂತ ಹೇಳಿದ್ರೆ ಮೈನಸ್ ಐ ಅಂತ ಕರೀತಾರೆ. ಸೊ ಇನ್ನೊಂದು ಮೆಸೊಮೆರಿಕ್ ಎಫೆಕ್ಟ್ ಅಂತ ಹೇಳಿದ್ರೆ ಇಲ್ಲೂ ಕೂಡ ಪರ್ಮನೆಂಟ್ ಪೊಲಾರಿಟಿ ಪ್ರೊಡ್ಯೂಸ್ಡ್ ಬೈ ದ ಎಲೆಕ್ಟ್ರಾನ್ ಡಿಸ್ಪ್ಲೇಸ್ಮೆಂಟ್ ಬಿಟ್ವೀನ್ 2 pi bonds or a pi bond and a lone pair of electrons. ಇಲ್ಲಿ ಇನ್ವಾಲ್ವ್ಸ್ ಪೈ ಎಲೆಕ್ಟ್ರಾನ್ಸ್. ಓಕೆ, ರೆಸೊನೆನ್ಸ್ ಎಫೆಕ್ಟಲ್ಲಿ ಪೈ ಎಲೆಕ್ಟ್ರಾನ್ಸ್ಗಳು ಇನ್ವಾಲ್ವ್ ಆಗ್ತವೆ, ಆಪರೇಟ್ಸ್ ಇನ್ ಪೈ ಎಲೆಕ್ಟ್ರಾನ್ಸ್ಗಳು. ಇಂಡಕ್ಟಿವ್ ಅಲ್ಲಿ ಸಿಗ್ಮಾ ಇನ್ವಾಲ್ವ್ ಆಗುತ್ತೆ. ದೇರ್ ಆರ್ 2 ಟೈಪ್ಸ್, ಪ್ಲಸ್ ಎಮ್ ಎಫೆಕ್ಟ್, ಮೈನಸ್ ಎಮ್ ಎಫೆಕ್ಟ್. ಪ್ಲಸ್ ಎಮ್ ಎಫೆಕ್ಟ್ ಅಂತ ಹೇಳಿದ್ರೆ ಎಲೆಕ್ಟ್ರಾನ್ ರಿಲೀಸಿಂಗ್ ಮೆಸೊಮೆರಿಕ್ ಎಫೆಕ್ಟ್, ಮೈನಸ್ ಎಮ್ ಅಂತ ಹೇಳಿದ್ರೆ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಮೆಸೊಮೆರಿಕ್ ಎಫೆಕ್ಟ್. ಇವೆರಡು. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಏನು ನೋಡೋಣಪ್ಪ ಅಂದರೆ ಡಿಫ್ರೆನ್ಸ್ ಬಿಟ್ವೀನ್ ಇಂಡಕ್ಟಿವ್ ಎಫೆಕ್ಟ್ ಮತ್ತೊಂದು ಯಾವುದು ಮೆಸೊಮೆರಿಕ್ ಎಫೆಕ್ಟ್ ಮತ್ತು ಇಂಡಕ್ಟಿವ್ ಎಫೆಕ್ಟ್ ಎಲೆಕ್ಟ್ರೋಮೆರಿಕ್ ಎಫೆಕ್ಟ್ ನೆಕ್ಸ್ಟ್ ಕ್ಲಾಸ್ ನೋಡೋಣ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ. ದಟ್ಸ್ ಆಲ್. ಥ್ಯಾಂಕ್ ಯು.